ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಗಡೆ. ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾನೆ. ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಖ್ಯಾತ ಉದ್ದಿಮೆದಾರರು, ಜೊತೆಗೆ ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಆದ ನಂತರ ಮುಖದ ಮೇಲೆ ಏನೋ ಒಂದು ಕಳೆ ಸರ್ ನಿಮ್ಗೆ. ಇಡೀ ರಾಜ್ಯದಲ್ಲಿ ಹೇಗಾಗಿದೆ ಈ ಜೆಡಿಎಸ್ ಪಕ್ಷದ ಕಥೆ ಅಂತಂದ್ರೆ, 40ರ ಆಸುಪಾಸಿನಲ್ಲಿ ಬರಬೇಕಾಗಿರ್ತಕ್ಕಂಥ ಸೀಟ್ಗಳು 18ಕ್ಕೆ ಬಂದು ತಲುಪಿದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಕುಟುಂಬ ರಾಜಕಾರಣ ಅಂತ ಕೆಲವರ ವಾದ. ಇನ್ನು ವಿರೋಧ ಪಕ್ಷದವರು ಕೂಡ ಹೇಳ್ತಾರೆ ಎಲ್ಲರೂ ಅವ್ರ ಮನೆಯಲ್ಲೇ ಆದ್ರೆ ಕಾರ್ಯಕರ್ತರಿಗೆ ಏನ್ ಕೈಯಲ್ಲಿ ಚಂಬ ಅಂತ. ಕುಟುಂಬದ ರಾಜಕೀಯ ಅಂತೇಳಿ ಏನ್ ಯಾರು ನಿಮ್ಗೆ ಆರೋಪ ಮಾಡ್ತಾ ಇದಾರಲ್ಲ ಸಾಹೇಬ್ರೆ, ಯಾವ ಪಕ್ಷದಲ್ಲಿ ಈಗ ಕುಟುಂಬದ ರಾಜಕಾರಣಿ ಇಲ್ಲ ಅಂಬೋದು ತಾವ್ ಹೇಳ್ಬೇಕಂತ ನಾನು ಬಯಸ್ತೀನಿ. ಯಾಕಂದ್ರೆ ಅಂದ್ರೆ ಅವ್ರ ಪಕ್ಷದಲ್ಲಿ ಮಾಡ್ತಾ ಇದಾರೆ ಕೂಡ ಮಾಡ್ತೀರಿ ಅಂತ ಅದಲ್ಲ. ನಾವು ನೋಡಿ ಇವತ್ತು ಕುಟುಂಬದ ರಾಜಕೀಯ ಆಗಲಿ ಯಾರೇ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಬರ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲ, ಅದು ಮಾತು ಅಥವಾ ಈಸಿಯಾಗಿ ಗಿಫ್ಟ್ ಸಿಗಂತದ್ದು ಅದು ಸ್ಥಾನಮಾನಗಳಲ್ಲ. ಒಂದು ಕುಟುಂಬದವರೇ ಸೇವೆ ಮಾಡ್ಲಿ ಯಾರೇ ಮಾಡಿದ್ದು ಜನ ಸೇವೆ ಮಾಡೋಂಥ ಕೆಲಸಗಳು. ರಾಜಕಾರಣಿಯಲ್ಲಿ ಬರ್ಬೇಕಂದ್ರೆ ತಮ್ಮನ್ನ ತಾವು ತಮ್ಮ ಸ್ವಂತ ಜೀವನವನ್ನು ತ್ಯಾಗ ಮಾಡಿ ಜನರ ಮಧ್ಯದಲ್ಲಿ ಇದ್ದು ಜನರ ಒಂದು ಸಮಸ್ಯೆ ಬಗೆಹರಿಸಕ್ಕೆ ನಾವು ಯಶಸ್ವಿ ಆಗ್ತೀವಲ್ಲ, ಅದು ದಟ್ ಇಸ್ ಇಂಪಾರ್ಟೆಂಟ್. ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮನೆಯಲ್ಲಿ ಎಚ್ ಡಿ ದೇವೇಗೌಡರು ಸಂಸದರು, ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಯೂನಿಯನ್ ಮಿನಿಸ್ಟರು, ಜೊತೆಗೆ ರಾಜ್ಯಾಧ್ಯಕ್ಷರು, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಏನಪ್ಪಾ ಅಂದ್ರೆ ಹೆಂಗ್ ಇದ್ರದ್ದು ಅಧ್ಯಕ್ಷರು, ಮನೆಯಲ್ಲೇ ಸಂಸದರು, ಮನೆಯಲ್ಲೇ ಶಾಸಕರು, ಮನೆಯಲ್ಲೇ MLC ಎಲ್ಲ ಅವರೇ ಆದ್ಮೇಲೆ ನಿಮಗೇನ್ ಮತ್ತೆ? ಹಾಗಲ್ಲ, ನಮ್ದಂತಲ್ಲ. ಈಗ ನೋಡಿ ನಮ್ಮ ಪಕ್ಷದಲ್ಲಿ ಕೇವಲ ನಿಮಗೆ ಅವ್ರು ಕಾಣ್ತಾ ಇದಾರೆ. ಈಗ ನೋಡಿ ಕೋರ್ ಕಮಿಟಿಯಲ್ಲಿ ಬೇರೆಯವರು ಇದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು GT ದೇವೇಗೌಡರು ಇದ್ರು, ಈಗ ಕೃಷ್ಣಾರೆಡ್ಡಿ ಅವರಿಗೆ ಮಾಡಿದ್ದಾರೆ, ಬೆಂಗಳೂರದವರು ಮಾಜಿ ಶಾಸಕರು. ಇವಾಗ ಅನೇಕ ಬೇರೆ ಬೇರೆ ಘಟಕಗಳಲ್ಲಿ ಅನೇಕ ಅಧ್ಯಕ್ಷರುಗಳಿದ್ದಾರೆ. ಇವತ್ತು ಶಾಸಕಾಂಗದ ಪಕ್ಷದ ನಾಯಕರು ಕೂಡ ಅವ್ರದೇ ಆದಂತ ಯಾರು ರಿಲೇಟಿವ್ಸ್ ಆಗ್ಲಿ ಅಥವಾ ಅವ್ರ ಮನೆಯವರಲ್ಲ. ಇವತ್ತು ಕುರುಬ ಸಮಾಜದವರು ಇವತ್ತು ಸುರೇಶ್ ಬಾಬು ಎಂಬ ಸಾಹೇಬರು ಶಾಸಕ ಪಕ್ಷದ ನಾಯಕರು ಮಾಡಿದ್ದಾರೆ. ಇವತ್ತು ಹಲವಾರು ನೋಡಿ ಪಕ್ಷ ಅಂದ ಮೇಲೆ ಇವತ್ತು ಪ್ರಾದೇಶಿಕ ಪಕ್ಷ ಉಳಿಬೇಕಾದ್ರೆ ಇವತ್ತು ಹೆಚ್ಚಿನ ಶಕ್ತಿ ಇವತ್ತು ದೇವೇಗೌಡರ ಒಂದು ಸಾಧನೆ ಮತ್ತು ಕುಮಾರಸ್ವಾಮಿ ಅವರ ಒಂದು ಸಾಧನೆ ಇವತ್ತು ಜನರಿಗೆ ತಲುಪಿದೆ ಅಂತ ನಾವು ತಿಳ್ಕೊತೀವಿ. ಅದು ಎಲ್ಲ ವಿಚಾರಗಳು ನೋಡಿದ್ರೆ ಅವರು ಸಂಪೂರ್ಣ ಕುಟುಂಬ ಇವತ್ತು ಜನರ ಒಂದು ಸೇವೆಯಲ್ಲಿ ಅವರು ಮುಡಿಪಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಹೆಮ್ಮೆ ಪಡೋಕಿನ ಇದು ಕುಟುಂಬ ರಾಜಕೀಯ ಅಂತ ನಾವು ಇಲ್ಲ ಹೇಳಕ್ ಬಯಸೋದು. ಸರ್ ನೋಡಿ, ಪಕ್ಷದಲ್ಲಿ ಹಿರಿಯರು ಇರಬೇಕು, ತಪ್ಪು ಅಂತಲ್ಲ. ಇರ್ಬೇಕಾದ್ರೆ ಯಂಗ್ಸ್ಟರ್ಗೂ ಕೊಳಗಡೆಗೂ ಕೂಡ ಅವ್ರಿಗೆ ಅವಕಾಶ ನೀಡ್ಬೇಕಲ್ಲ. ನಾನು ಅದೇ ಹೇಳ್ತಾ ಇದೀನಿ ಸರ್. ಈ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನಗಳು ತಾವು ಲಿಸ್ಟ್ ತೆಗೆದು ನೋಡಿದ್ರೆ, ಯಾಕಂದ್ರೆ ನಮ್ಮ ಪಕ್ಷದ ನಿರ್ಣಯ ಮಾಡೋದೇ ಕೋರ್ ಕಮಿಟಿ. ಸರ್ ದೊಡ್ಡ ದೊಡ್ಡ ಪೋಸ್ಟ್ ಗಳು ಬಿಟ್ಟು ಉಳಿದಿರ್ತಕ್ಕಂಥದ್ದೆಲ್ಲ ಕೋರ್ ಕಮಿಟಿಯಲ್ಲಿ ಕೊಟ್ಟರೆ ಅದಕ್ಕೆ ಅರ್ಥ ಇಲ್ಲ ಅಂತ ನನಗೂ ಅನ್ಸುತ್ತೆ. ಇಲ್ಲ ಸರ್, ಈಗ ನೋಡಿ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಇವತ್ತು ಕೋರ್ ಕಮಿಟಿ ಹೆಚ್ಚಿನ ಶಕ್ತಿಯಲ್ಲಿದೆ. ಯಾಕಂದ್ರೆ ಇವತ್ತು ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಇರ್ಬೋದು, ಕೇಂದ್ರ ಮಂತ್ರಿ ಆದ್ಮೇಲೆ ಇವತ್ತು ಅವ್ರ ಹೆಚ್ಚಿನ ಸಮಯ ಇವತ್ತು ದೆಹಲಿಯಲ್ಲಿ ಇರೋದ್ರಿಂದ ಎವ್ರಿ ಮೀಟಿಂಗ್ಗಳು ಮತ್ತು ಪ್ರತಿಯೊಂದು ಸಮಾಜದ ಬಗ್ಗೆ ಕಳಕಳಿ ಮತ್ತು ಎಲ್ಲಾ ಜಿಲ್ಲೆಗಳ ಇವತ್ತು ಪ್ರವಾಸ, ಇವತ್ತು ಪಕ್ಷ ಸಂಘಟನೆ ಮಾಡೋದಾಗಿರ್ಬೋದು, ಇವತ್ತು ಪಕ್ಷದಲ್ಲಿ ಸ್ಥಾನಮಾನ ಕೊಡೋ ವಿಚಾರ ಆಗಿರ್ಬೋದು, ಇವತ್ತು ನಮ್ಮ ಪಕ್ಷದಲ್ಲಿ ತಮಗೆ ಗೊತ್ತಿರಲಿ ಕೋರ್ ಕಮಿಟಿ ಇಸ್ ಎ ಮೇಜರ್ ಪಾರ್ಟ್. ಈ ಕೋರ್ ಕಮಿಟಿಯ ನೇತೃತ್ವದಲ್ಲೇ ನಮ್ಮ ಕಲಬುರಗಿಯಲ್ಲಿ ತಾವು ನೋಡಿದ್ರಿ GT ದೇವೇಗೌಡರ ಅಧ್ಯಕ್ಷರಾದಾಗ ಬಹಳ ಭಯವಾದಂತ ಕಾರ್ಯಕ್ರಮ ಮಾಡಿ ಹಲವಾರು ಪೋಸ್ಟ್ಗಳನ್ನ ಮತ್ತು ಯಾವ ತರ ಪಕ್ಷ ಸಂಘಟನೆ ಮಾಡಬೇಕೆಂಬ ಕುರಿತು ವಿಚಾರಣೆ ಮಾಡೋದು. ಈಗ ತಾವ್ ಹೇಳ್ದಂಗೆ ಬಹಳಷ್ಟು ಜನ ಕುಮಾರಸ್ವಾಮಿ ಅವರು ಹೇಳಿದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ರಾಜ್ಯದಲ್ಲಿ ನಾನ್ ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ, ಜನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಇವತ್ತು ರಾಜ್ಯ ಅಧ್ಯಕ್ಷನಾಗಿ ಕುಮಾರಸ್ವಾಮಿ ಅವರು ಇದ್ರೆ ಒಂದು ಒಲವಿದೆ. ಯಾಕಪ್ಪ ಅಂದ್ರೆ ರೈತರ ಪರವಾಗಿ ಇವ್ರು ಮಾಡಿದಂತ ಹಲವಾರು ಯೋಜನೆಗಳಾಗಿರ್ಬೋದು, ಸಾಲ ಮನ್ನಾ ಮಾಡಿದಾಗಿರ್ಬೋದು, ಗ್ರಾಮಸ್ಥಿ ಆಗಿರ್ಬೋದು, ಸುವರ್ಣ ಗ್ರಾಮ ಉದ್ಯೋಗ ಆಗಿರ್ಬೋದು, ಬಹಳಷ್ಟು 1-2 ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ಕುಮಾರಣ್ಣವರಿಗೆ ಚಾಲು ಮಾಡು. ಒಬ್ಬ ಮುಖ್ಯಮಂತ್ರಿಗೆ ಸಾಮಾನ್ಯ ಮನುಷ್ಯ ಹೋಗಿ ಭೇಟಿಯಾಗದೆ ಅಸಂಭವ ಮಾತಿತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ. ಇಂಥ ಒಂದು ಕೊಡುಗೆ ಕೊಟ್ಟಿದ್ದ ವಿಚಾರಗಳನ್ನ ಮನದಲ್ಲಿಟ್ಟುಕೊಂಡು ಈ ಎಲ್ಲಾ ಪಕ್ಷದ ವರಿಷ್ಠರು ಇವತ್ತು ನಾನಾ ಜಾತಿಗಳು ಎಲ್ಲರೂ ನೀವೇ ಈ ಪಕ್ಷದ ಒಂದು ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಕರ್ನಾಟಕದ ಜನತೆ ಮತ್ತೆ ನಿಮ್ಮನ್ನ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕು ಎಂಬ ಎಷ್ಟೊಂದು ಪೋಸ್ಟ್ಗಳನ್ನು ನೀವೇ ನಿಭಾಯಿಸ್ತೀರಿ. ಕೇಂದ್ರ ಸರ್ಕಾರದಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿ ನೀವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಹಾಗಿದ್ರೆ ರಾಜ್ಯದಲ್ಲಿ ಮತ್ತಷ್ಟು ಇನ್ನಷ್ಟು ಎಫೆಕ್ಟಿವ್ ಆಗಿ ಪಕ್ಷವನ್ನ ಬಲವರ್ಧನೆ ಮಾಡ್ಬೇಕಿದ್ರೆ ನಿಮ್ಮಂತ ಯುವಕರಿಗೆ ಅವಕಾಶ ಯಾಕೆ ನೀಡಬಾರ್ದು?
ನೋಡಿ, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಅಂದ್ಮೇಲೆ ಅದಕ್ಕೆ ಬಹಳ ಜವಾಬ್ದಾರಿವಾದಂತ ಸ್ಥಾನ. ಯಾಕೆ ನಿಮ್ಗೆ ಆ ಸಾಮರ್ಥ್ಯ ಇಲ್ವಾ? ಇದೆ ನೋಡಿ, ನಿಮಗೆ ಅಂತಲ್ಲ, ನಿಮ್ಮ ಹಾಗೆ ಸಾಕಷ್ಟು ಜನ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಜನರನ್ನು ಕೂಡ ಇವತ್ತು ಇಂಥವ್ರೊಬ್ಬ ಈ ಪಕ್ಷದ ರಾಜ್ಯಾಧ್ಯಕ್ಷ ಇದ್ದಾರಪ್ಪ, ನಮ್ಮ ಜನರಿಗಾಗಿ ಏನ್ ಮಾಡಿದ್ದಾರೆ ಇವರು ಅನ್ನೋದು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಪಬ್ಲಿಕ್ ಫೇವರ್, ಮಾಸ್ ಲೀಡರ್ ಅಂತ ಇವತ್ತು ಕುಮಾರಸ್ವಾಮಿ ಅವರು ಗುರುತಿಸಿದ್ದಾರೆ. ಜನರಿಗೆ ಮುಂದೆ ನಮ್ಮ ಮತ್ತೆ ಯಾಕಂತ ಹೇಳಿದ್ರೆ ಈಗ ತಾನೆ 40 ತಲುಪಬೇಕಾಗಿದೆ, ಅಟ್ಲೀಸ್ಟ್ ಇವತ್ತು 18, 19 ನಿಲ್ತೀವಿ. ಯಾಕೆ ಬಂತು ಮತ್ತೆ? ಅದೇ ಹೇಳ್ತಾ ಇದೀನಲ್ರಿ, 2 ಸ್ಥಾನಗಳು ಗೆದ್ದಿದ್ದೀವಿ ನಾವು. ಬರೇ ನೆನ್ಪಿರ್ಲಿ ತಮ್ಮ, ಹಿಂದೆ ಇತಿಹಾಸ ತೆಗೆದು ನೋಡಿದ್ರೆ 2 ಸ್ಥಾನ ಇದ್ದು ದೇವೇಗೌಡರು ಜನತಾದಳದಿಂದ 2 ಸ್ಥಾನ ಇದ್ದಾಗನು ಕೂಡ ಇದೇ ಅತಿ ಇವತ್ತಿನ್ನು 18 ಸ್ಥಾನ ಇದೆ. 2 ಸ್ಥಾನ ಗೆದ್ದಿತ್ತು ಜನತಾದಳ ಪಕ್ಷ. ಅವಾಗ ಮುಂದಿನ ಚುನಾವಣೆಯಲ್ಲಿ 2 ಸ್ಥಾನ ಇದ್ದು ಚುನಾವಣೆ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಆದ್ರು. ಇದು ಇತಿಹಾಸನು ಕೊಡುತ್ತೆ. ಹೆಚ್ಚಾದಾಗ ಒಳ್ಳೆ ಕೆಲಸ ಮಾಡಿದ್ದೀರಿ, ಕಡಿಮೆ ಆದಾಗ ಕೆಟ್ಟ ಕೆಲಸ ಮಾಡಿದ್ದೀರಿ ಹಾಗಂತಲ್ಲ. ಈಗ ನೋಡ್ರಿ, ಬದಲಾವಣೆ ಜಗದ ನಿಯಮ. ಈಗ ಏನಾಗುತ್ತೆ ಅಂತಂದ್ರೆ, ಕಳೆದ ಚುನಾವಣೆ ತಾವು ನೋಡಿದ್ರಿ, ನಮ್ಮ ಪಂಚರತ್ನ ರಥಯಾತ್ರೆ ಮುಖಾಂತರ ಪಾಪ ಕುಮಾರಣ್ಣ ಹಲವಾರು ತಾಲೂಕುಗಳಲ್ಲಿ ಭೇಟಿ ಕೊಟ್ಟು ಅಲ್ಲೇ ಗ್ರಾಮದಲ್ಲಿ ಮಲಗಿದ್ದು ಕೂಡ ಇತಿಹಾಸ ತಾವು ನೋಡಿದ್ರಿ. ನಾನು ಕೂಡ ಸ್ಪರ್ಧೆ ಮಾಡಿದ್ದೆ ಸಡ ಮತಕ್ಷೇತ್ರದಲ್ಲಿ. ಅಲ್ಲಿ ಕೂಡ ಮುತ್ತಕ್ಪಲ್ಲಿ ಗ್ರಾಮದಲ್ಲಿ ಅವ್ರು ಗ್ರಾಮಸ್ಥ ಮಾಡಿ ದೇವಸ್ಥಾನದಲ್ಲಿ ಮಲಗಿ ಹೋಗಿದ್ರು. ಬಹಳ ನನಗೆ ಅವರು ಬಹಳ ಜ್ವರ ಬಂದ್ರು ಕೂಡ ಅವರು ಪ್ರಯಾಣ ನಿಲ್ಸಿಲ್ಲ. ಮನೆಗೆ ಹೋಗಲಾರದೆ ಹಲವಾರು ಕ್ಷೇತ್ರಗಳು ಓಡಾಡಿದ್ರು. ಆದ್ರೆ ಜನರು ಈ ಗ್ಯಾರಂಟಿಗೆ ಬರಲಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಕುಮಾರಣ್ಣನವ್ರಿಗೆ ಸುಮಾರು ಒಂದು 60ರಿಂದ 70-80 ಸೀಟು ನಾವು ಖಂಡಿತವಾಗಿ ನಾವು ಈ ಸಲ ಗೆಲ್ತೀವಿ ಎಂಬುದೊಂದು ನಿರೀಕ್ಷೆಯಲ್ಲಿದ್ರು. ಸಡನ್ ಆಗಿ ಒಂದು ಅಲೆ ಕಾಂಗ್ರೆಸ್ ಮುಖಾಂತರ ಇವತ್ತು ಜನರು ತೀರ್ಪನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತದಿಂದ ಆರಿಸಿ ತಂದಿದ್ದಾರೆ. ಈಗ ನೋಡ್ತಾ ಇದ್ರಿ, ಈಗ ಎಷ್ಟು ಅದೇ ರಿವರ್ಸ್ ಯಾವ ತರ ಹೊಡೆದಿದೆ ಅಂತೇಳಿ ಇವತ್ತು ಪ್ರತಿ ಒಂದು ಗಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ ಹೋದರೆ ತಮಗೆ, ನಾವು ಮಾಧ್ಯಮದವರು ಇದ್ರೆ ತಮಗೆ ಈಗಾಗಲೇ ಅದರ ಉತ್ತರ ಸಿಕ್ಕಿದೆ ಅಂತ ನಾನು ಭಾವನೆ ವ್ಯಕ್ತಪಡಿಸಿ ಬಯಸ್ತಾ ಇದ್ದೀನಿ. ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಇಷ್ಟೊಂದು ನೀವು ಅದೇ ತಟ್ಕೊಂಡು ಹೇಳ್ತೀರಿ. ಅವರು ಕೂಡ ಬಿಜೆಪಿ ಜೊತೆನೂ ಕೂಡ ಹೋಗಿರ್ತಕ್ಕಂಥವ್ರು, ಜೊತೆಗೆ ಕಾಂಗ್ರೆಸ್ನ ಜೊತೆ ಕೂಡ ಹೋಗಿರ್ತಕ್ಕಂಥವ್ರು. ಇವರನ್ನ ರಾಜ್ಯದಲ್ಲಿ ಯಾವ ರೀತಿ ಬಿಂಬಿಸ್ತಾರೆ ಅಂತ ಕೇಳಿದ್ರೆ, ಕುಮಾರಸ್ವಾಮಿ ಒಬ್ರು ಅವಕಾಶವಾದಿ ರಾಜಕಾರಣಿ. ತಮಗೆ ಒಂದು ವೇಳೆ ಬೆನಿಫಿಟ್ ಆಗ್ತಿತ್ತು ಅಂತಂದ್ರೆ ಪಕ್ಷದ ಕಾರ್ಯಕರ್ತರು ಕೂಡ ಹೋದ್ರು, ಎಲ್ರು ಕೂಡ ಹೋದ್ರು. ಈಗ ಯೂನಿಯನ್ ಮಿನಿಸ್ಟರ್ ಸಿಕ್ಕಿದೆ, ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನ ತಗೊಂಡು ಕೂತ್ಕೊಂಡಿದೀನಿ, ಏನು ಸಮಸ್ಯೆ ಇಲ್ಲ. 18 ಬರ್ಲಿ, 10 ಬರ್ಲಿ, 1 ಬರ್ಲಿ, 2 ಬರ್ಲಿ, ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸರ್, ಆ ತರ ಏನಾದ್ರೂ ಆಗಿದ್ದೆ ಆದ್ರೆ ಕುಮಾರಣ್ಣವರಲ್ಲಿ ನಮ್ಮ ಪಕ್ಷದ ವಿಚಾರಗಳು ಆ ತರ ಏನಾದ್ರೂ ಇದ್ರೆ ನಾವು ಕಳೆದ ಚುನಾವಣೆಯಲ್ಲಿ ನಾವು ಅಲಯನ್ಸ್ ಮುಖಾಂತರ ಚುನಾವಣೆ ಹೋಗ್ಬೇಕಾಗಿತ್ತು. ಸಂಪೂರ್ಣವಾಗಿ ಎಲ್ಲಾ ಕಡೆ ಅಭ್ಯರ್ಥಿಗಳನ್ನ ನಿಲ್ಲಿಸಿ 3 ಸಲ ಹಾರ್ಟ್ ಆಪರೇಷನ್ ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಸಂಪೂರ್ಣ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಇಷ್ಟೊಂದು ಕಷ್ಟ ಅವರು ತಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ತಿಳ್ಕೊತೀನಿ. ಈಗ ನೋಡಿ, ಪ್ರಾದೇಶಿಕ ಪಕ್ಷ ಇವತ್ತು ಉಳಿಬೇಕಂತ ಹೇಳಿ ಬಹಳಷ್ಟು ಸಂಕಷ್ಟದಿಂದ ಇವತ್ತು 93 ವಯಸ್ಸಾದ್ರೂ ಕೂಡ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ಇಲ್ಲಿವರೆಗೂ ಕೂಡ ಶ್ರಮ ಪಡ್ತಾ ಇದ್ದಾರೆ. 93 ಆದ್ಮೇಲೆ ಯೂಶಲಿ ಎಲ್ಲರಿಗೂ ಬರ್ತಿದೆ, ರಿಟೈರ್ ಮಾಡ್ತಾರೆ. ಯಾರಿಗೋಸ್ಕರ ಶ್ರಮ ಪಡ್ತಾ ಇದಾರೆ ಸರ್? ಪಕ್ಷ ಉಳಿಬೇಕು. ಮನೆ ಅಂತಲ್ಲ ರೀ, ಇದು ಪಕ್ಷ ಉಳಿಬೇಕು, ಮಕ್ಕಳಿಗೋಸ್ಕರನಾ? ನೀವು ತಪ್ಪು ತಿಳ್ಕೊಬೇಡಿ ಸರ್. ಯಾಕಂದ್ರೆ ಇರೋ ಪ್ರಶ್ನೆನ ನೋಡಿ, ನೀವು ಅದನ್ನ ನೀವು ಸಮರ್ಥನೆ ಮಾಡ್ಕೊಂತೀರಾ? ಅವ್ರ ಮನೆಯಲ್ಲೇ ಎಲ್ರಿಗೂ ಕೊಟ್ರೆ ನೀವು ಈಗ್ಲೂ ಕೂಡ ಸಮರ್ಥನೆ ಮಾಡ್ಕೊಂತೀರ? ನನಗೆ ಅರ್ಥನೇ ಆಗಲ್ಲ ಸರ್. ಅವರೇ ಕೇವಲ ಆಗಿದಾರಂತಲ್ಲ. ಈಗ ನೋಡ್ರಿ, ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಸಿದ್ದರಾಮಯ್ಯ ಅವರು ನಾನೊಬ್ಬರೇ ಕುಟುಂಬ ರಾಜಕೀಯ ಮಾಡಲ್ಲ ಅಂತ ಅವರೇ ಟೀಕೆ ಮಾಡ್ತಿದ್ರು. ಅವ್ರ ಮಗನಿಗೆ ಯಾಕೆ ತಂದ್ರು ಚುನಾವಣೆಗೆ? ಯಡಿಯೂರಪ್ಪ ಅವರು ಕೂಡ ಇವತ್ತು ಎಷ್ಟು ಹೋರಾಟ ಮಾಡಿದ್ದಾರೆ. ಅವ್ರ ಮಕ್ಕಳಿಗೆ ಯಾಕೆ ಇವತ್ತು ಚುನಾವಣೆ ತಂದ್ರು? ಸರ್, ಇದು ಹೇಳೋ ರೀತಿ ತಂದಿದ್ದಾರೆ, ನಾವು ತಂದಿದ್ದೀವಿ, ಅವ್ರು ತಂದಿಲ್ಲ ಅಂದ್ರೆ ನಾವು ತರಲ್ಲ. ನಾನು ಅವ್ರದ್ದು ಇರೋದಂತ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಉದಾಹರಣೆ ಸರ್, ಯಾಕಂದ್ರೆ ನಮ್ ಪಕ್ಷಕ್ಕೆ ಕುಟುಂಬ ರಾಜಕೀಯ ಅಂತ ಎಲ್ಲಾರು ಹೇಳ್ತಾರೆ. ಅದಕ್ಕೆ ಅವ್ರ ಬೆನ್ನನ್ನು ಬರಬೇಕಲ್ಲ ಅಂತ ನನ್ನ ವಾದ. ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಹಲವಾರು ಅವಕಾಶಗಳು ಬೇರೆ ಬೇರೆ ಕೊಟ್ಟಿದ್ದಾರೆ, ಕೊಡ್ತಾನು ಇದ್ದಾರೆ. ಇವತ್ತು ನೋಡಿ, ಅವ್ರವರ ಕ್ಷೇತ್ರದಲ್ಲಿ ಇವತ್ತು ಅಕ್ಕಪಕ್ಕ ಕ್ಷೇತ್ರದಲ್ಲಿ ಅವ್ರ ಮಕ್ಕಳಾಗ್ಲಿ, ಅವ್ರ ಅಣ್ಣತಮ್ಮದರಾಗ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಜನ ಅವರಿಗೆ ಮೆಚ್ಚುಗೆ ಕೊಟ್ಟು ಅವ್ರಿಗೆ ತೀರ್ಪನ್ನ ಕೊಟ್ಟಾಗ ನಾವೆಲ್ಲರೂ ತಲೆ ಬಾಗ್ಬೇಕಾಗ್ತದೆ. ಅವ್ರು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಕೆಲಸವನ್ನು ಮಾಡಿ ಜನರಿಗೆ ಏನ್ ತಲುಪಬೇಕಾದಂತ ಮೂಲ ಸೌಕರ್ಯಗಳನ್ನು ಕೊಡುವಂತದಲ್ಲಿ ಅವ್ರು ಯಶಸ್ವಿ ಆಗ್ತಾ ಇದಾರೆ. ಹೀಗಾಗಿ ಅವ್ರಿಗೆ ಚುನಾಯಿತರಾಗಿ ಆರಿಸಿ ಬರ್ತಾ ಇದಾರೆ. ಹಾಗಂತ ಬೇರೆ ಕಮ್ಯುನಿಟಿದವರಿಗೆ, ಎಲ್ಲಾ ಕಮ್ಯುನಿಟಿದವ್ರಿಗೆ ಟಿಕೆಟ್ ಕೊಟ್ಟಿದ್ದು ಯಾವ್ದಾದ್ರು ಪಕ್ಷದ ನಮ್ದೇ ಪಕ್ಷ. ನಾವು ಅದು ಇದು ಜಾತಿ ಗೀತಿ ನಮ್ಮ ಪಕ್ಷಕ್ಕಿಲ್ಲ. ನಮ್ಮ ಪಕ್ಷಕ್ಕೆ ಬರ್ತಿರೋದು ಒಂದೇ 2 ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅದಕ್ಕಾಗಿ ನಮ್ಮ ಪಕ್ಷ
ಜನತಾದಳ ಸೆಕ್ಯುಲರ್ ಅಂತಿದೆ, ಅದು ಸೆಕ್ಯುಲರ್ ಆಗಿ ಇರುತ್ತದೆ. ಅಂದ್ರೆ ನಿಮ್ ಪಕ್ಷ ಈಗಲೂ ಕೂಡ ಸೆಕ್ಯುಲರ್? 100% ಹೆಂಗ್ ಸೆಕ್ಯುಲರ್ ಸರ್? ಹೇಳಿ. ಬಿಜೆಪಿಯನ್ನ ಕೋಮುವಾದ ಅಂತ ನೀವು ವಾದ ಮಾಡಿರ್ತಕ್ಕಂಥದ್ದು ಎಷ್ಟೋ ವಿಡಿಯೋಗಳಿದ್ದಾವೆ. ಕೋಮುವಾದಿಗಳ ಜೊತೆನೆ ಮತ್ತೆ ಈಗ ಅಲಯನ್ಸ್ ಹೋಗ್ತಾ ಇದ್ದೀರಿ ರಾಜ್ಯದಲ್ಲಿ. ಹೇಗೆ ಸೆಕ್ಯುಲರ್ ನೀವು? ರಾಜಕೀಯ ವಿರೋಧಿಗಳಿದ್ದಾಗ ಖಂಡಿತವಾಗಿ ಅಂದಿದ್ದು ಸಹಜ. ಒಂದು ಸಂದರ್ಭದಲ್ಲಿ ಇವನವರು ದೇವೇಗೌಡ ಸಾಹೇಬರು ಏನಾದ್ರು ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ರಾಜೀನಾಮೆ ಕೂಡ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ ತಾವು ನೋಡಿದ್ದೀರಿ. ಆದ್ರೆ ಅವ್ರಿಗೂ ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಅರಿವಾಯ್ತು ಅಂತ ಅರ್ಥ ಅರಿವಾಗಿದೆ. 100% ಒಪ್ಕೋತೀವಿ. ಯಾಕಂದ್ರೆ ಒಂದೇ ಟೈಪ್ ಮೋದಿ ಅವರು ಎಲ್ಲ ಹೋದ್ರ ಏನು ಇಶ್ಯೂ ಆಯ್ತು, ಅದರಲ್ಲಿ ಅವ್ರ ಮುಖ್ಯ ಪಾತ್ರ ಇತ್ತು ಅಂತೇಳಿ ಒಂದು ದೇವೇಗೌಡರಿಗೆ ಅದೊಂದು ಮನಸ್ಸಿನಲ್ಲಿ ನೋವಿತ್ತು. ಆದ್ರೆ ಯಾವಾಗ ತೀರ್ಪು ಹೊರಗೆ ಬಂತು ಮತ್ತೆ ಇವ್ರದ್ದು ಏನೂ ಪಾತ್ರ ಇಲ್ಲ, ಅಲ್ಲಿ ನಿಷ್ಪಾಕವಾಗಿ ಅವ್ರು ಕೆಲಸ ಮಾಡಿದಾರೆ ಅಂತ ತಿಳ್ಕೊಂಡಾಗ ಈ ಪಕ್ಷದಲ್ಲೇನೆ ತಾವು ನೋಡಿದ್ರಿ ಅತಿ ದೊಡ್ಡ ಸ್ಥಾನ ಯಾವುದು? ರಾಷ್ಟ್ರಪತಿ ಸ್ಥಾನ. APJ ಅಬ್ದುಲ್ ಕಲಾಂ ಅವರಿಗೆ ಅತಿ ದೊಡ್ಡ ಸ್ಥಾನ ಅವರು ಮುಸ್ಲಿಂ ಸಮಾಜಕ್ಕೆ ಅವ್ರು ಬಂದಂತವ್ರು. ಅಂತವ್ರು ಇಂಥ ದೊಡ್ಡ ಸ್ಥಾನಮಾನ ಇವತ್ತು ಬಿಜೆಪಿ ಪಕ್ಷ ಕೊಟ್ಟಿದೆ ಅಂದ್ಮೇಲೆ ಅಲ್ಲಿ ಎಲ್ಲಿ ಅವರು ಅನ್ಸೆಕ್ಯುಲರ್ ಅಂತ ಇದು ಸೆಕ್ಯುಲರ್ ಅನ್ನೋರು ಕಾಂಗ್ರೆಸ್. ಹಿಂಗಾಗಿ ಅವರು ಸೆಕ್ಯುಲರ್ ಗಳ ಓಡ್ ಸೆಳೆಯಕ್ಕಾಗಿ ವಿಚಾರದಲ್ಲಿ ಬಿಜೆಪಿ ಕೋಮುವಾದಿನ? ನಾನು ಅದಕ್ಕೆ ಒಪ್ಕೊಳ್ಳಲ್ಲ ಸರ್. ಯಾಕಂತ ಬಿಜೆಪಿ ಬಹಳಷ್ಟು ನಾಯಕರು ಏನಪ್ಪಾ ಅಂತ ಕೇಳಿದ್ರೆ ಹಿಂದುತ್ವದ ಪರ ಮಾತಾಡ್ತಾರೆ. ಹಿಂದೂಗಳನ್ನ ಒಗ್ಗೂಡಿಸುವ ವಿಚಾರವನ್ನ ಮಾತ್ರ ಅವ್ರೇನಪ್ಪಾ ಅಂದ್ರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬಿತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್ ನೋಡಿ, ಈಗ ಕೆಲವೊಂದು ರಾಜಕಾರಣಿಗಳು ಬಗ್ಗೆ ಮಾತಾಡಿ ಪಕ್ಷ ಸರಿ ಇಲ್ಲ ಅಂತ ಅಂಬುದು ತಪ್ಪಾಗತ್ತೆ. ನಾವು ಇವತ್ತು ನೋಡಿ ಪಕ್ಷಾತೀತವಾಗಿ ಇವತ್ತು ಜಾತ್ಯತೀತವಾಗಿ ಮಾತಾಡೋದಾದ್ರೆ ಪಕ್ಷ ಇವತ್ತು ಅವ್ರ ಬಳಿ ಏನಾದ್ರೂ ಆತರ ಕೋಮುವಾದಿ ಬೀಜಗಳನ್ನು ಇದ್ದಿದ್ದೆ ಆದ್ರೆ ಖಂಡಿತವಾಗಿ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಅತಿ ದೊಡ್ಡ ಹುದ್ದೆ, ರಾಷ್ಟ್ರಪತಿ ಹುದ್ದೆಯನ್ನ ಕೊಡಲು ಅವ್ರು ಎಂದೂ ಕೂಡ ಒಪ್ತಾ ಇರ್ಲಿಲ್ಲ. ಎಷ್ಟೋ ಇವತ್ತು ಭಾರತ ರತ್ನ ಅವಾರ್ಡ್ಸ್ಗಳಾಗಿರ್ಬೋದು, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವಾರ್ಡ್ಸ್ಗಳಾಗಲಿ ಇವತ್ತು ಎಷ್ಟೋ ಮುಸಲ್ಮಾನ್ ಜನಾಂಗಕ್ಕೆ ಕೊಡ್ತಾ ಇದ್ದಾರೆ. ಇದೇ ಮೋದಿ ಅವರು ಎದುರುಗಡೆ ನಿಂತ್ಕೊಂಡು ರಾಷ್ಟ್ರಪತಿಗಳಿಂದ ಹಲವಾರು ಇವತ್ತು ಅವಾರ್ಡ್ಗಳನ್ನ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ದೇಶದ ಪರವಾಗಿದ್ದಾರೆ ಅವ್ರ ಪರವಾಗಿ ಖಂಡಿತವಾಗಿ ಈಗಿನ ಏನು ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಮತ್ತು ಅವ್ರ ಸರ್ಕಾರ ಖಂಡಿತವಾಗಿ ಅವ್ರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆನೇ ಕಳೆದ ಚುನಾವಣೆಯಲ್ಲಿ ಇವತ್ತು ತಾವು ನೋಡಿದ್ರಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಯಾವ ತರ ಚುನಾವಣೆ ಆಯ್ತು. ಇವತ್ತಲ್ಲಿ ಗೆದ್ದಂತ ಚಂದ್ರಬಾಬು ನಾಯ್ಡು ಅವರಿಗೆ ಹೆಚ್ಚಿನ ಮತಗಳು ಹಾಕಿದ್ದು ಅಲ್ಪಸಂಖ್ಯಾತರು ಇವತ್ತು ಅವರಿಗೆ ಆಗಲಿ ಇವತ್ತು ಪವನ್ ಕಲ್ಯಾಣಿಗೆ ಹಾಕಿ ಭರ್ಜರಿ ಜಯ ಗಳಿಸಿ ಇವತ್ತು ಗೆದ್ದು ಬಂದಿದ್ದಾರೆ. ಅಲ್ಲಿ ಯಾವುದೇ ರೀತಿಯಿಂದ ಕೋಮೆ ಬೆಲೆ ಇಲ್ಲ, ಅಲ್ಲಿ ಯಾವುದು ಜಾತೀಕರಣ ರಾಜಕೀಯ ಇಲ್ಲ. ಇದು ಜಾತೀಕರಣ ರಾಜಕೀಯ ಹುಟ್ಟಿಸ್ತಾ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಮತ್ತು ವಿಶೇಷವಾಗಿ ಭಾರತದ ಮೂಲೆಗಳಲ್ಲಿ ಎಲ್ಲಿ ಬೇರೆ ಬೇರೆ ಪಕ್ಷಗಳು ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆಲ್ಲ ಅಂತಲ್ಲಿ ಅವ್ರಿಗೆ ಬೇರೆ ಅಸ್ತ್ರ ಇಲ್ಲ. ಉಳಿದ್ರೆ ಓಟ್ ಆದ್ರೂ ಉಳಿಲಿ, ನಮ್ಮನ್ನ ಅಲ್ಪಸಂಖ್ಯಾತರು ಮತ ಹಾಕಿ ನಮ್ಮನ್ನ ಕಾಪಾಡ್ಲಿ ಅಂತೇಳಿ ನಿಟ್ಟಿನಲ್ಲಿ ಈ ಒಂದು ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ ವಿನ ಯಾವುದೇ ರೀತಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಆಗಲಿ ಇವತ್ತು ಬೇರೆ ಬೇರೆ ಪಕ್ಷಗಳು ಆಗ್ಲಿ ನಾವು ಯಾರು ಕೂಡ ಜಾತಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಸ್ಪಷ್ಟವಾಗಿ ಅಂದ್ರೆ ಬಿಜೆಪಿ ಆಗಿರ್ಬೋದು ಅಥವಾ ಇತ್ತೀಚೆಗೆ JDS ಆಗಿರ್ಬೋದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಬಿಜೆಪಿ ಅವ್ರು ಮಾಡ್ತಾರೆ. ಕಾಂಗ್ರೆಸ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅವ್ರು ನೋಡ್ಕೊಂಡಿದಾರ, ಅವ್ರು ಬೆಂತಟ್ಟಿ ನಾವ್ ಎಲ್ರ ಜೊತೆ ಇದ್ದೀವಿ, ಜಾತ್ಯತೀತರು ನಾವು. ಏನು ಯಾತ್ರ ಇದ್ರಿ? ಆಯ್ತು, ನೀವು ಯಾರ ಜೊತೆ ಇದ್ರಿ? ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದಿರಿ? ಮೊನ್ನೆ ಚುನಾವಣೆ ಏನ್ ನೀವು ಮಾತನ್ನ ಕೊಟ್ಟಿದಿರಿ? ನಾವು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ನಾವು ಅವರಿಗೆ 4% ರಿಸರ್ವೇಶನ್ ಅನ್ನ ಕೊಟ್ಟಿದ್ದ ಇತಿಹಾಸ ಇದೆ. ಯಾರು ಜನತಾದಳ ಪಕ್ಷ ಕೊಟ್ಟಿದ್ದ ಇತಿಹಾಸ ಇದೆ. ಅದೇ ರಿಟೇಕ್ ಮಾಡ್ತೀನಿ ಅಂತ ಜಮೀರ್ ಅಹಮದ್ ಸಾಹೇಬ್ ಅವರು ಭಾಷಣದಲ್ಲಿ ಚೀರ್ ಭಾಷಣ ಮಾಡಿದವರು ಚುನಾವಣೆ ಈಗೇನು ಮಲಗಿದಾರ? ಎಷ್ಟು ಜನ ಇವತ್ತು ಶಾಸಕರು ಇಲ್ಲೇ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮೇಡಮ್ ಅವರು ಅವರೇ ಸಮುದಾಯದಿಂದ ಗೆದ್ದಿದ್ದಾರೆ, ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ. ಇವರ ಅಲ್ಪಸಂಖ್ಯಾತರಿಗೆ ಕಾಪಾಡೋರು ಕಾಂಗ್ರೆಸ್ ಪಕ್ಷದವರ 4%. ಹೌದು, ನಾವು ಕೊಟ್ಟಿದ್ದೀವಿ, ಅದೇ ತಟ್ಟು ಹೇಳ್ತೀವಿ. ನಾವು 4% ರಿಸರ್ವೇಶನ್ 4% ಕೊಟ್ಟು ಇಷ್ಟು ವರ್ಷಗಳ ಕಾಲ ನೀವು ಹೇಳ್ತೀರಿ ಅಂದ್ರೆ ಕಾಂಗ್ರೆಸ್ ನಿರಂತರವಾಗಿ ಹೇಳುತ್ತೆ ನಾವು ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆಯ್ತ್ರಿ, ಅಲ್ಪಸಂಖ್ಯಾತರನ್ನ ರಾಜ್ಯದಲ್ಲಿ ಕಾಪಾಡ್ತಿರ್ತಕ್ಕಂಥ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಕಲಬುರಗಿ ಜಿಲ್ಲೆದ ಬರೋಣ. ವಫ್ತ್ ಬೋರ್ಡ್ ಪ್ರಾಪರ್ಟಿಗಳನ್ನ ಇವರು ಯಾರು ಹಡಪ್ ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ಇವತ್ತು ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಹಿಂದಿನ ನಾಯಕರುಗಳು, ಈಗಿದ್ದಂತ ಬೋರ್ಡ್ ಮೆಂಬರ್ಗಳು ಎಲ್ಲ ಹೆಸರು ಎಲ್ಲ ತಮಗೆ ಗೊತ್ತಿದೆ. ಅಂಕಿಅಂಶಗಳ ಸಮೇತ ನಾನು ನಿಮ್ಮ ಎದುರುಗಡೆ ಇಡ್ಬಹುದು. ಯಾರು ಅದನ್ನ ತೊಂದಿದ್ದಾರೆ, ಯಾವ ಮೀಟಿಂಗ್ ಗಳಲ್ಲಿ ಲಪ್ಟಾಯಿಸಿದ್ದಾರೆ, ಯಾರ್ಯಾರಿಗೆ ಮಾರ್ಕೊಂಡಿದ್ದಾರೆ. ಇಲ್ಲಿದ್ದಂತ ಮಂತ್ರಿಗಳು ಕೂಡ ಇವತ್ತು ಆ ಆಸ್ತಿಗಳಲ್ಲಿ ಸಂಪರ್ಕದಲ್ಲಿದ್ದಾರೆ. ಇಂತ ಕೆಲಸ ಮಾಡಿದ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಹೇಳುತ್ತೆ ನಾವು ಅಲ್ಪಸಂಖ್ಯಾತರ ಪರ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಇತ್ತೀಚೆಗೆ ಮೊನ್ನೆ
ಈ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮು, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಇನ್ನೂ ಎಷ್ಟು ಸ್ಪಷ್ಟವಾಗಿ ಹೇಳ್ಬೇಕು, ಅಲ್ಪಸಂಖ್ಯಾತರ ಪರವಾಗಿದ್ದೇವೆ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಏನ್ ಮಾಡಿಲ್ಲ ಅಂತ ಹೇಳ್ತೀರಿ. ಏನು ಮಾಡಿದಾರ ಅಂಕಿ ಅಂಶಗಳು ಕೊಡ್ಲಿ ಸರ್, ಶ್ವೇತ ಪತ್ರ ಹೊಡಿಸಿ. ನಾನು ಅಲ್ಲಿ ಯಾಕೆ ಹೋಗ್ತೀರಿ, ತೆಲಂಗಾಣ ನಮ್ ಕರ್ನಾಟಕದಲ್ಲಿ ಹೇಳಿ, ಅಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದಕ್ಕೆ ಅವ್ರದೇ ನಾಯಕಗಳು ಛೀ ಅಂತ ಇದಾರೆ ಅವ್ರ ಮುಖ್ಯಮಂತ್ರಿಗೆ. ಕಾಂಗ್ರೆಸ್ ಇಂದ ಮುಸಲ್ಮಾನರು ಇಲ್ಲ ಅಂತ ಹೇಳಿ ಅವ್ರು ಎಷ್ಟೋ ಜನ ರಿವರ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಥ ಮಾತುಗಳು ಕಾಂಗ್ರೆಸ್ ಹೊರಡೋರು, ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಬಿಟ್ಟು ಇವತ್ತ ಅಲ್ಪಸಂಖ್ಯಾತರು ಎಲ್ಲಾದ್ರೂ ಅವರಾದ್ರೂ ಡೈವರ್ಟ್ ಆದ್ರೆ ನಮ್ಮ ಕತೆ ಮುಗೀತು ಅಂತ ಭಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ಅದನ್ನೇ ಮಾಡಿದಿರಿ. ಜೆಡಿಎಸ್ ದವರು ಏನಪ್ಪಾ ಅಂತ ಕೇಳಿದ್ರೆ, ಅಲ್ಪಸಂಖ್ಯಾತರ ಮತಗಳನ್ನ ಹಿಡಿದಿಟ್ಟುಕೋಬೇಕು ಅಂತ ಶೇಮ್ ಇಬ್ರಾಹಿಂ ಅವರನ್ನ ನೀವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀರಿ. ನೋಡಿ, ನೋಡ್ತಾನೆ ಇಮಿಡಿಯೇಟ್ ಆಗಿ ಅವ್ರನ್ನ ನಮ್ಮ ಪಕ್ಷದಲ್ಲಿ ನೀವೇ ಹೇಳಿದ್ರಿ ಏನ್ ಮಾಡಿದಿರಿ ನೀವು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ. ಇವತ್ತು ನಿಮ್ಗೆ ಉದಾಹರಣೆ ಕೊಡ್ತೀನಿ ಸರ್. ನೀವು ಶೇಮ್ ಇಬ್ರಾಹಿಂ ಅವರನ್ನ ತೆಗೆದಿರ್ತಕ್ಕಂಥ ಸಮರ್ಥನೆ ಮಾಡ್ಕೊಂತೀರಾ? ಒಂದ್ ನಿಮಿಷ ನಾವು ಅವರಿಗೆ ತೆಗೆದಿಲ್ಲ ಸರ್. ಯಾರು ತೆಗೆದಿಲ್ಲ ಅಂತ ಅದ್ ಹೇಳ್ತೀನಿ ಕೇಳಿ. ಮೊದಲು ಫಸ್ಟ್ ನಿಮ್ಮ ಮೊದಲಿನ ಪಾಯಿಂಟಿಗೆ ಬರ್ತೀನಿ ನಾನು. ಅಲ್ಪಸಂಖ್ಯಾತರಿಗೆ ಇದೇ ಮೊದಲನೇ ಬಾರಿಗೆ ನಮ್ಮ ಪಕ್ಷ ರಾಜ್ಯಾಧ್ಯಕ್ಷ ಮಾಡಿದ ಇತಿಹಾಸ ಇಲ್ಲ ಸರ್. ಇವತ್ತು ಪಾಪ ತೀರ್ಕೊಂಡು ಹೋದ್ರು ಹುಮನಾಬಾದ್ ನಮ್ಮ ನಾಯಕರು, ಅವರು ಕೂಡ ಅಲ್ಪಸಂಖ್ಯಾತರವರಿದ್ರು. ಅವ್ರ ನೇತೃತ್ವದಲ್ಲೇ ನಮ್ಮ ಪಕ್ಷ ಅಧಿಕಾರಕ್ಕೂ ಬಂದಿತ್ತು. ಅದ ನಂತರ ಇದೇ ಶೇಮ್ ಇಬ್ರಾಹಿಂ ಸಾಹೇಬರು ಕೂಡ ರಾಜ್ಯಾಧ್ಯಕ್ಷರಾಗಿದ್ರು. ಅವಾಗ ನೋಡೋ ಪಕ್ಷ ಅಧಿಕಾರದಲ್ಲಿತ್ತು. ಇದು 2ನೇ ಸಾಲಿ ಅವ್ರನ್ನ ಪಕ್ಷ ಇಮಿಡಿಯೇಟ್ ಆಗಿ ಅವರು ಕಾಂಗ್ರೆಸ್ ಹೋಗಿ ಬಿಟ್ಟು ಬಂದ್ರು ಕೂಡ ಅವ್ರಿಗೆ ಸ್ಥಾನಮಾನ ಯಾಕಪ್ಪ ಅಂದ್ರೆ ಜನತಾದಳದ ಕುಡಿಯಪ್ಪ ನೀವು ಜನತಾದಳದವ್ರು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಇಮಿಡಿಯೇಟ್ ಆಗಿ ರಾಜ್ಯಾಧ್ಯಕ್ಷರಾದ್ರು. ಇವತ್ತು ಏನೋ ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತ ಅವರಾಗಿ ಅವ್ರು ಬಿಟ್ಟು ಹೋಗಿ ಪಕ್ಷದ ಕೆಲವು ಸ್ಟೇಟ್ಮೆಂಟ್ ಕೊಡೋದು, ಕೋರ್ಟಿಗೆ ಹೋಗಿದ್ದು ಇತಿಹಾಸ ತಾವೆಲ್ಲ ನೋಡಿದಿರಿ. ಇವತ್ತು ಜನ ಇವತ್ತು ಸಂಪೂರ್ಣವಾಗಿ ಜನತಾದಳದ ನಾಯಕರ ವಿರುದ್ಧ ಇವತ್ತು ಅಧ್ಯಕ್ಷರೇ ಹೋದ್ರಪ್ಪ ಅಂದ್ರೆ ಇನ್ನು ಪಕ್ಷ ಅವರಿಗೆ ಏನು ಇಟ್ಕೋಬೇಕಾ? ಸಿಎಂ ಇಬ್ರಾಹಿಂ ಅವ್ರ ವಾದ ಏನು ಅಂತಂದ್ರೆ, ನೀವು ಸೆಕ್ಯುಲರ್ ವಾದವನ್ನ ಗಾಳಿಗೆ ತೂರಿ ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ದೀರಿ. ಹಾಗಾಗಿ ನಿಮ್ಮ ಹತ್ರ ನಾವ್ಯಾಕಿರ್ಬೇಕ್ರಿ? ಈ ಮಾತು ಇದ್ದಿದ್ದೆ ಆದ್ರೆ ಸರ್, ಎಲ್ಲಿ ಅರಮನೆ ಮೈದಾನದಲ್ಲಿ ಮೀಟಿಂಗ್ ಕರೆದಿದ್ರು, ಆ ಅರಮನೆ ಮೈದಾನದ ಮೀಟಿಂಗದಲ್ಲಿ ತಾವು ಕೂಡ ಪಾತ್ರರಿದ್ರಿ, ತಾವೇ ಪಕ್ಷದ ಅಧ್ಯಕ್ಷರಿದ್ರಿ, ಭಾಷಣ ಕೂಡ ಮಾಡಿದ್ರಿ. ಏನಂದ್ರಿ, ಬಿಜೆಪಿ ಜೊತೆ ಹೋದ್ರೆ ಏನು ತಪ್ಪಿಲ್ಲ, ಕಾಂಗ್ರೆಸ್ ಇವತ್ತು ಕೋಮುವಾದಿ ಮಾಡ್ತಾ ಇದೆ, ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಜೊತೆ ಇದ್ದೀವಿ, ಮುಂದೋಗಿ ಅಂತ ಅಂದವ್ರು. ಹಾಗಿದ್ರೆ ಬಿಟ್ಟಾಕ್ ಹೋದ್ರು? ಅದೇ ಪ್ರಶ್ನೆ ಅವ್ರಿಗೆ ಕೇಳಿ ನೀವು, ಯಾಕಪ್ಪ ಈ ಭಾಷಣ ಮಾಡಿದ್ರಿ? ಆ ನಾಯಕರು ಬಿಟ್ಟೋಗಿರ್ತಕ್ಕಂಥ ಅವ್ರದ್ದು ನಾನು ವಾದ ಮಾತಾಡ್ಬೇಕಾದ್ರೆ ಅವ್ರು ಸ್ವತಃ ಏನ್ ಹೇಳಿದಂದ್ರೆ, ಅಲ್ಲಿ ವೈಯಕ್ತಿಕ ಈಗೋ ಇಶ್ಯೂ ಬಂದಿದ್ದು ಒಂದು ಏನಪ್ಪಾ ಅಂದ್ರೆ, ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಮೋದಿ ಮತ್ತು ಅಮಿತ್ ಶಾ ಮೀಟಿಂಗ್ ಅಲ್ಲಿ ನನ್ನನ್ನ ಕೂಡ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಲ್ಲಿ ನನ್ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಬೇಸತ್ತಾಗಿ ನಾನು ಪಕ್ಷ ಬಿಟ್ಟಿದ್ದೀನಿ, ಬೇರೆ ಏನು ಕಾಣಿಲ್ಲ ಅಂತ ಅವರೇ ನನ್ನ ಎದುರುಗಡೆ ಈ ಮಾತನ್ನ ಹೇಳಿದ್ದಾರೆ. ವೈಯಕ್ತಿಕ ವಿಚಾರವಾಗಿ ಅವ್ರು ಬಿಟ್ಟು ಹೋಗಿದ್ದಾರೆ, ಈಗೋ ವಿಚಾರ ಕ್ಲಾಶ್ ಆಗಿ ಬಿಟ್ಟು ಹೋಗಿದ್ದಾರೆ. 100% ಸರ್. ಬೇರೆ ಏನಿದೆ ಸರ್, ಆ ಮೀಟಿಂಗ್ ಬರ್ಬಾರ್ದಿತ್ತು ಅವರು. ನೀವ್ ಹೇಳಿದ ಮಾತು ಕರೆಕ್ಟ್ ಇದ್ರೆ ಅಲ್ಪಸಂಖ್ಯಾತರಿಗೆ ಪಕ್ಷ ಏನಾದ್ರು ಅಲಯನ್ಸ್ ಆಗಿದೆ, ನಾವು ಮರ್ಜ್ ಆಗಿಲ್ಲ ಸರ್, ನಾವು ಅಲಯನ್ಸ್ ಇದ್ದವ್ರು ಇದ್ದೀವಿ. ಇದೇ ಇವತ್ತು ಲಾಲು ಪ್ರಸಾದ್ ಯಾದವ್, ಇದೇ ಇವತ್ತು ನಿತೀಶ್ ಕುಮಾರ್, ಇದೇ ಇವತ್ತು ಯಾರು ನಮ್ಮ UP ಅಲ್ಲಿ ಅಖಿಲೇಶ್ ಯಾದವ್ ಅವರು ಪಕ್ಷ ಹಿಂದೆ ಬಿಜೆಪಿ ಜೊತೆ ಅಲಯನ್ಸ್ ಆಗಿಲ್ವಾ? ಎಷ್ಟು ಉದಾಹರಣೆ ಕೊಡಬಲ್ಲೆ ನಾವು ನಿಮಗೆ. ಅವರೆಲ್ಲ ಅಲಯನ್ಸ್ ಆದ್ರೆ ಅವ್ರು ಕೋಮುವಾದಿಗಳಲ್ಲ. ಇವತ್ತು ಯಾಕೆ ಕಾಂಗ್ರೆಸ್ IND ಅಲಯನ್ಸ್ ಜೊತೆ ಇದಾರೆ ಅಂತೇಳಿ. ಇವತ್ತು ನಾವು ಕೇವಲ ಇವತ್ತು ನಮ್ಮ ಪಕ್ಷ ಇವತ್ತು ಸ್ವಲ್ಪ ಸೀಟ್ ಬಂದಿದ್ದಕ್ಕಾಗಿ ನಾವು ಇವತ್ತು ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋದು ಅನಿವಾರ್ಯ ಇದೆ. ನಾವು ಇವತ್ತು ಕರ್ನಾಟಕ ಜನತೆ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಆಶೀರ್ವಾದ ಮಾಡಿ ತಾವು ಏನು ಅಂದಂಗ 40-45 ಸೀಟ್ ಬಂದಿದೆ. ಅದು ನಮಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಅಲಯನ್ಸ್ ಆಗಂತ ಮಾತೇ ಬರ್ತಾ ಇರ್ಲಿಲ್ಲ. ಹಿಂದೆ ತಾವು ಹೇಳಿದ್ರಿ, ಹಿಂದೆ ಕಾಂಗ್ರೆಸ್ ಜೊತೆನೂ ಮಾಡಿದ್ವಿ, ಇದು ಸರ್ಕಾರ ಮತ್ತೆ ಬಿಜೆಪಿ ಜೊತೆನೂ ಸರ್ಕಾರ ಮಾಡಿದ್ವಿ. ಯಾಕೆ ಸರ್ ಅದು ಪರಿಸ್ಥಿತಿ ಬಂದಿದ್ದು? ರಾಜ್ಯದ ಜನತೆ ನಮಗೆ ಕೊಟ್ಟಂತ ತೀರ್ಪು. ಹೀಗೆ ನೀವು ಎಲ್ಲರ ಜೊತೆಯಲ್ಲಿ ಹೋಗಿನೇ ನಿಮ್ಮ ಅಸ್ತಿತ್ವವನ್ನ ಕಳ್ಕೊಂತ ಇದ್ದೀರಿ. ಅದಕ್ಕೆ 18ರ ಮೇಲೆ ಇದ್ದೀರಿ, ಮುಂದೆ ಶೂನ್ಯಕ್ಕೆ ಬರ್ತೀರಿ ಅಂತ ಹೇಳ್ತಾರ ಅವರು. ಸರ್, ಯಾರು ಶೂನ್ಯಕ್ಕೆ ಬರ್ತಾರೆ? ನಾನು ಹೇಳಿದ ಉದಾಹರಣೆ ಕೊಟ್ಟೆ ನಿಮ್ಗೆ. ಎರಡೇ ಸೀಟ್ ಗೆದ್ದು ನಾವು ಮುಖ್ಯಮಂತ್ರಿ ಆದವ್ರು ಇದೀವಿ. ಇವತ್ತು 2 MP ಬಂದು ಇವತ್ತು ಕೇಂದ್ರದಲ್ಲಿ ಸಚಿವನು ಕೂಡ ಆದವ್ರು ಇದೀವಿ. ಆ ಭಗವಂತ ನಮ್ಮ ಜೊತೆ ಇದ್ದಾನೆ. ಕಾದು ನೋಡಿ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ರೂಪದಲ್ಲಿ ನಮ್ಮ ಪಕ್ಷದ ಸೀಟ್ಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಗೆಲ್ತೀವಿ ಅಂತ ತಮ್ಮ ಮಾಧ್ಯಮ ಮೂಲಕ ವಿಶ್ವಾಸ ವ್ಯಕ್ತಪಡಿಸಕ್ ಬಯಸ್ತಾ ಇದ್ದೀನಿ ಸರ್. ನಾನು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಆ ಪ್ರಕರಣದ ಕುರಿತು ನಿಮ್ಮ ಅಭಿಪ್ರಾಯ ಏನ್ ಸರ್? ಈಗಾಗಲೇ ನೋಡಿ ಸರ್, ಅವರು ಪ್ರಕರಣ ಎಲ್ಲ ಕಾನೂನವಾಗಿ ಇವತ್ತು ಸಜಾ ಆಗಿದೆ. ಅವ್ರು ಕೋರ್ಟ್ ಹಾದಿಯಲ್ಲಿ ಹೋಗ್ತಾ ಇದಾರೆ. ಒಪ್ಕೊಂತೀರಾ? ಕಾನೂನವಾಗಿ ಅದ್ರದ್ದು ಕ್ರಮ ತಗೋತಾ ಇದಾರೆ. ಕಾನೂನಲ್ಲಿ ಅಡ್ಡಿ ಬಂದಾಗ ನೋಡಿ ಸರ್, ವೈಯಕ್ತಿಕ
ಈಗ ನೋಡಿ ಒಂದ್ ನಿಮಿಷ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಳಬಹುದಾ? ಸರ್, ಯಾರೇ ಒಬ್ಬ ರಾಜಕಾರಣಿ ಆಗ್ಲಿ, ಯಾರೇ ಒಬ್ರು ತಪ್ಪು ಮಾಡಿದ್ರೆ ಕಾನೂನು ಶಿಕ್ಷೆ ಆದ್ರೆ ನಾವು ಕೂಡ ತಲೆ ಬಾಗ್ಬೇಕೇ ಆಗುತ್ತದೆ. ಕಾನೂನು ನೋಡಿ ಸರ್, ಅದು ವೈಯಕ್ತಿಕ ವಿಚಾರ. ಅವ್ರದವ್ರು ಏನೇನ್ ಮಾಡಿದಾರೆ ಅನ್ನೋದು ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ. ಏನ್ ದೇವೇಗೌಡದು ಮಾಡಪ್ಪ ಅಂತ ಅನ್ನಂಗಿಲ್ಲ, ಕುಮಾರಸ್ವಾಮಿ ಏನ್ ಮಾಡಪ್ಪ ಅಂತ ಅನ್ನಂಗಿಲ್ಲ. ಅಲ್ಲ ಸರ್, ಒಳ್ಳೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಸಂಬಂಧ ಇದೆ ಅಂತ ಹೇಳಿದ್ರಿ, ಕೆಟ್ಟ ಕೆಲಸ ಮಾಡಿದ್ರೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಸರ್ ಹಂಗಲ್ಲ. ನೋಡಿ ಸರ್, ಕೆಟ್ಟದ್ ಯಾರೇ ಮಾಡ್ಲಿ, ಇವತ್ತು ಕಾಂಗ್ರೆಸ್ ದವ್ರು ಮಾಡ್ಲಿ, ಬಿಜೆಪಿ ದವ್ರು ಮಾಡ್ಲಿ ಅಥವಾ ಜೆಡಿಎಸ್ ದವ್ರು ಮಾಡ್ಲಿ, ಯಾವುದೇ ಪಕ್ಷದಲ್ಲಿ ಯಾರಿಗಾದ್ರೂ ಇವತ್ತು ಸಾಮಾಜಿಕ ಏನು ಇದ್ದಂತ ಜನರಿಗೆ ಅನ್ಯಾಯ ಆಗಿ ಇವತ್ತು ಜನರಿಗೆ ಕೆಟ್ಟದಾಗ ನೋಡ್ಕೊಂಡ್ರೆ ಅದಕ್ಕೆ ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ಈಗಾಗಲೇ ಅವ್ರು ಶಿಕ್ಷೆ ಅನುಭವಿಸ್ತಾ ಇದಾರೆ. ಜೈಲಲ್ಲಿ ಇವತ್ತು ಹಲವಾರು ದಿನಗಳಿಂದ ಅವರು ಜೈಲಲ್ಲಿ ಇದ್ದಾರೆ, ಕಾನೂನು ಹೋಗ್ತಾ ಇದ್ದಾರೆ. ಈಗ ಅದಕ್ಕ ದೇವೇಗೌಡರ ತಪ್ಪು, ಕುಮಾರಸ್ವಾಮಿ ತಪ್ಪು ಅನ್ನೋದು ಇದನ್ನ ಒಪ್ಪೋದಿಲ್ಲ. ಅವರವರ ವೈಯಕ್ತಿಕ ವಿಚಾರಗಳು, ಅದು ಭಗವಂತ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ. ಕೆಲವೊಬ್ಬರ ವಾದ ಏನು ಅಂತಂದ್ರೆ, ರೇವಣ್ಣನವರು ಅಥವಾ ಅವರ ಪತ್ನಿಯವರು ಸಾರ್ವಜನಿಕರೊಂದಿಗೆ ನಡೆದುಕೊಂಡಿರ್ತಕ್ಕಂಥದ್ದೇ ಅವರಿಗೆ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ನೀವು ನೋಡ್ಬಹುದು, ಈ ಕೋವಿಡ್ ಅಲ್ಲಿ ಅದರ ನಂತರನೂ ಕೂಡ ಹೇಗೆ ಸಾರ್ವಜನಿಕರಿಗೆ ನಾಯಿ ತರ ಬಿಸ್ಕೆಟ್ ಯಾವ ರೀತಿ ಬಿಸಾಕ್ತಾರಲ್ಲ ಆ ರೀತಿ ಬಿಸಾಕಿರ್ತಕ್ಕಂಥ ವಿಡಿಯೋಗಳು ಕೂಡ ನೀವು ನೋಡಿರ್ಬಹುದು. ಸಾರ್ವಜನಿಕರೊಂದಿಗೆ ಇವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಅದೇ ಕರ್ಮ ಇವರಿಗೆ ತಮ್ಮ ಫ್ಯಾಮಿಲಿಗೆ ಬಂದಿದೆ. ಇವಾಗ ಹಾಗೇನಾದ್ರು ಅದಕ್ಕೆ ಆಗಿದ್ದೆ ಅದ್ರ ಸರ್, ನಾವು ಕರ್ಮದಲ್ಲಿ ಅದೆಲ್ಲ ಬಿಲೀವ್ ಮಾಡೋರಲ್ಲ, ಇದು ರಾಜಕಾರಣಿ. ಇವತ್ತು ತಾವು ನೋಡಿ, ಮೊನ್ನೆ ಎಲ್ಲಾ ಚುನಾವಣೆಗಳಲ್ಲಿ ಇದೇ ಹಾಸನ ಜಿಲ್ಲೆಯ ಇತಿಹಾಸದಾಗ ನೋಡಿ ತಾವು ಮೊನ್ನೆ ಎಲ್ಲ ಸೊಸೈಟಿ ಚುನಾವಣೆ, DCC ಬ್ಯಾಂಕ್ ಚುನಾವಣೆ, ಮಧ್ಯಸ್ಥರ ಗ್ರಾಮ ಪಂಚಾಯತ್ ಚುನಾವಣೆ, ಎಲ್ಲಾ ಚುನಾವಣೆ ಇವತ್ತು ಯಾರು ಗೆದ್ದಿದ್ದಾರೆ ಎಂಬುದು ತಾವು ನೋಡಿ. ಮತ್ತ ನಮ್ಮ ಪಕ್ಷದವರಿಗೆ ಗೆದ್ದಿದ್ದಾರೆ ಅಲ್ಲಿ ಇವತ್ತಿನವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜೊತೆ ಇದೆ. ಒಬ್ಬ ತಪ್ಪು ಮಾಡಿದಾನಂತ ಅಂದ್ಕಿಸಿದ್ರೆ ದೇವೇಗೌಡರಿಗೆ ಅಲ್ಲಿ ಜನರು ಇವತ್ತು ಹಿಂದೇಟಾಗಂತ ಕೆಲಸ ಮಾಡಿ. ಯಾಕಂದ್ರೆ ಹಲವಾರು ಯೋಜನೆಗಳು ಇವತ್ತು ಹಾಸನ ಜಿಲ್ಲೆಗೆ, ಕರ್ನಾಟಕ ನಾಡಿಗೆ ಕೊಟ್ಟಿದ್ದ ಇತಿಹಾಸದ ಜನರು ನಮ್ಮ ಜೊತೆ ಇದ್ದಾರೆ. ಇವತ್ತು ಯಾರು ನೋಡಿ ಸರ್, ಇವತ್ತು ತಪ್ಪು ಮಾಡಿದವರು ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ಭಗವಂತ ಅದನ್ನ ಕೋರ್ಟಲ್ಲಿ ಇದೆ, ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ಕೋರ್ಟಲ್ಲಿ ಏನೇ ತೀರ್ಪು ಬರುತ್ತೆ ಅದಕ್ಕೆ ಪಕ್ಷಕ್ಕೆ ಈಗಾಗಲೇ ಅದರಲ್ಲಿ ಯಾವುದೇ ಕೂಡ ಹಿಂದೇಟಾಗ್ತಲ್ಲ. ಅವಾಗೇನೋ ಉಚ್ಚಾಟನೆ ಮಾಡಿದೀವಿ, ಇನ್ನ ಕೋರ್ಟ್ ತೀರ್ಪೇ ಬಂದಿಲ್ಲ. ಬರೀ ಅವ್ರ ಹೆಸರು ಬಂದಿದೆ ಅಂತ ತಕ್ಷಣ, ವಿಡಿಯೋ ಆಗಿದೆ ಅಂತ ತಕ್ಷಣ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಉಚ್ಚಾಟನೆ ಅವ್ರಿಗೆ ಮಾಡಿದ್ದಾರೆ. ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಷ್ಟೊಂದು ಆತ್ಮವಿಶ್ವಾಸ. ತಪ್ಪು ಮಾಡ್ಲಿ ಬಿಡ್ಲಿ ಸರ್, ಇವತ್ತು ನೋಡಿ ಜನರ ಮಧ್ಯೆ ವೈರಲ್ ಆದಂತ ವಿಡಿಯೋ ಅದು ಎಲ್ಲಿವರೆಗೆ ಅವ್ರು ಸಾಬೀತು ಮಾಡ್ಕೊಳಲ್ಲ. ಅವ್ರನ್ನ ಕೋರ್ಟ್ ಇಂದ ಅವ್ರು ತಪ್ಪೆ ಮಾಡಿದೇ ಆಗಿಲ್ಲ, ಅವ್ರು ಮಾಡೇ ಇಲ್ಲ ಅಂತಂದ್ರೆ ಅದಕ್ಕೆ ಕೋರ್ಟ್ ಶಿಕ್ಷೆ ಮಾಡಲ್ಲ. ಅವಾಗ 100% ಅವ್ರು ತಪ್ಪಿಸ್ತಿರಿಲ್ಲ ಅಂತ ಅದು ಜನರಿಗೆ ಪ್ರೂವ್ ಆಗಲಿ, ತದನಂತರ ಪಕ್ಷ ನಿರ್ಣಯ ತಗುತ್ತೆ. ಅವ್ರು ಅವಾಗಿಂದ ಅವಾಗ ಇಮಿಡಿಯೇಟ್ ಅವ್ರಿಗೆ ನಮ್ಮ ಪಕ್ಷ ಇನ್ನೂ MP ರಿಸಲ್ಟ್ ಕೂಡ ಬಂದಿರ್ಲಿಲ್ಲ ಅವ್ರಿಗೆ. ತಾವ್ ಹೇಳಿದ್ರಲ್ಲ, MP ಯಲ್ಲೂ ಕೂಡ ಇದರಿಂದಾನೇ ಹಿಂದೇಟಾಯ್ತಿಲ್ಲ. ಅದು ಖಂಡಿತವಾಗಿ ಹಾಸನ ಕೂಡ ನಾವು ಗೆಲ್ತಾ ಇದ್ದೀವಿ. ಇದೇ ವೈರಲ್ ಮಾಡೋದಕ್ಕಾಗಿ ಕುತಂತ್ರನು ಕೂಡ ಯಾಕೆ ಇರಬಾರ್ದು ಅಂತ ಹೇಳಿ ನಾವು ತಮ್ಮ ಮೂಲಕ ಕೇಳಕ್ ಬಯಸ್ತಾ ಇದೀನಿ. ಈ AI ನೋಡ್ತಾ ಇದ್ರೆ ನಮ್ಗೆ ನಂಬಕ್ಕೆ ಇಷ್ಟ ಆಗ್ತಾ ಇಲ್ಲ, ಯಾವಾಗ ಸತ್ಯ ಯಾವ ಸುಳ್ಳು ಅಂತೇಳಿ. ಈ AI ಇಂಟೆಲಿಜೆನ್ಸಿ ಬಂದ್ಮೇಲೆ ಯಾವ್ದು ಸತ್ಯನೋ ಯಾವ್ದು ಸುಳ್ಳು ಎಂಬುದು ನಮ್ಗೆ ಯಾವ್ದು ತಿಳಿತಾ ಇಲ್ಲ. ಅದಕ್ಕೆ ಅದು ಕಾನೂನ ಕ್ರಮ ತಗೋತಾ ಇದೆ. ಕಾನೂನು ಏನೇ ಅದಕ್ಕೆ ತಿರುತ್ತಲ್ಲ, ಅದು ನಾವು ಖಂಡಿತವಾಗಿ ಕಾನೂನು ಜೊತೆ ಇದ್ದೀವಿ ಅಂತ ಹೇಳ್ತೀವಿ. ಇದರಿಂದ ಖಂಡಿತವಾಗಿ ಪಕ್ಷಕ್ಕೆ ಯಾವುದೇ ರೀತಿಯಿಂದ ಹಾನಿಯಾಗಂತದ್ದು ಜರುತ್ತಿಲ್ಲ. ಯಾಕಂದ್ರೆ ದೇವೇಗೌಡರ ಇತಿಹಾಸ ತೆಗೆದು ನೋಡಿದ್ರೆ ಇಂಥವೆಲ್ಲ ಇದ್ರ ಸಮೀಪನೂ ಕೂಡ ಅವ್ರು ಇದ್ದಂತವ್ರಲ್ಲ. ದೀರ್ಘಕಾಲ ರಾಜಕಾರಣಿ ಮಾಡಿದಂತ ವ್ಯಕ್ತಿ. ಕುಮಾರಣ್ಣವರು ಕೂಡ ಇವತ್ತು ಹಲವಾರು ಯೋಜನೆಗಳು, ಇವತ್ತು ಅವ್ರಿಗೆ ಸಮಯ ನಿಂತವಕ್ಕೆಲ್ಲ ಇಲ್ಲ. ಇದು ಒಂದು ಖಂಡಿತವಾಗಿ ಅವರು ನೀವೇನ್ ಹೇಳಿದ್ರಿ ಕರ್ಮ ಗಿರ್ಮ ನಾವು ಅದಕ್ಕೆ ನಂಬೋದಿಲ್ಲ. ಅವ್ರ ತಾಯಿ ತಂದೆಗಳು ಮಾಡದಂತ ಕೆಲಸ ಒಳ್ಳೇದಾಗಿದೆ ಅಂತ ಹೇಳ್ತೀರಿ. ಕರ್ಮ ರಿಟರ್ನ್ಸ್ ಅನ್ನೋದು ಒಪ್ಕೊಳಕ್ ಆಗಲ್ವಾ ನಿಮ್ಗೆ? ಮತ್ತೆ ಸರ್, ಕರ್ಮ ಅಂತ ನಮ್ಮನ್ನು ಯಾಕೆ ಅದಕ್ಕೆ ಒಪ್ಕೊಳ್ಳೋಣ? ರಾಜಕಾರಣಿಗಳು ನಾವು ಅಂಗವಿಶ್ವಾಸಗಳು ಮಾತುಗಳಿಗೆ ನಾವು ಬಗ್ಬಾರ್ದು. ನಮ್ಮನ್ನು ಕರ್ಮ ಅನ್ನೋದು ನಾವು ಏನ್ ಮಾಡ್ತೀವಲ್ಲ, ದಟ್ ಈಸ್ ಅವರ್ ಕರ್ಮ. ನೀವು ಅಂದಂಗೆ ಅದು ಅವ್ರು ಮಾಡಿದಾರೆ ವೈಯಕ್ತಿಕವಾಗಿ. ಅವ್ರದ್ದು ಇವರು 18+ ಏಜ್, ಮದುವೆ ಆಗಿಲ್ಲ, ಅದು ಏನೇನ್ ನಡೆದಿದೆ ಅದೆಲ್ಲ ಅವರಿಗೆ ಬಿಟ್ಟಿದ ವಿಚಾರ. ಕೋರ್ಟ್ ಆಲ್ರೆಡಿ ಅದ್ರ ತಿರುಗಿ ತಗೋತಾ ಇದೆ. ಮತ್ತು ಈಗಾಗಲೇ ನನಗೆ ಅನ್ಸ್ ಮಟ್ಟಿಗೆ ಅವ್ರಿಗೆ ಪನಿಷ್ಮೆಂಟ್ ಕೂಡ ಒಂದು ರೀತಿಯಿಂದ ಆಗಿದೆ ಅಂತಂದು ಕೂಡ ಮೇಲ್ಮಟ್ಟಿಗೆ. ನಿಮ್ಮ ನಾಯಕರೇನೋ ದೇಶದಲ್ಲಿ ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡು ಅವ್ರು ಈಗಾಗಲೇ ಯೂನಿಯನ್ ಮಿನಿಸ್ಟರ್ ಆದ್ರು, ಅಧಿಕಾರವನ್ನ ಪಡ್ಕೊಂಡ್ರು. ಆದ್ರೆ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲಯನ್ಸ್ ವರ್ಕೌಟ್ ಆಗ್ತಾ ಇಲ್ಲ ಎನ್ನುವ ಚರ್ಚೆನೂ ಕೂಡ ಇದೆ. ಏನ್ ಹೇಳ್ತೀರಿ? ಹಾಗೇನಿಲ್ಲ ಸರ್, ನಮ್ ಕಡೆ ನೋಡಿ, ಅದು ನಿಮ್ಮ ಮುಖದ ಮೇಲೆ ನಗು ಕೂಡ ಉತ್ತರ ನೀಡ್ತಾ ಇದೆ ನನಗೆ. ಹಾಗೇನಿಲ್ಲ ನೋಡಿ ಸರ್, ಸಹಜವಾಗಿ ತಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಕೆಲವೊಂದು ಸ್ಥಳೀಯ ಚುನಾವಣೆಗಳು, ಯಾಕೆಂದ್ರೆ ಅದಕ್ಕೆ ನಾನು ನಿಮಗೆ
ಅದು ನೀವು ಹೇಳಬಾರ್ದಂತ ನಾನು ಅನ್ಕೊಂಡು ನಾನೇ ಉತ್ತರ ಕೊಡ್ಬೇಕಂತಿದ್ದೆ. ಕೆಲವೊಂದು ಸ್ಥಳೀಯ ಚುನಾವಣೆಯಲ್ಲಿ ಏನಾಗುತ್ತೆ ಸರ್, ಚುನಾವಣೆ ಮುಗಿದು ಈಗ ತಾನೇ ಆಗಿದೆ, ಒಂದು 2 ವರ್ಷ ಆಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ಅಲ್ಲಿ ಬಿಜೆಪಿ ಮತ್ತು ಈ ನಾವು ನೋಡಿ, ನಾನು ಸ್ಪರ್ಧೆ ಮಾಡಿದಾಗ ನನ್ನ ಎದುರಾಳಿಗಳು ಬಿಜೆಪಿ ನಿಂತು, ಕಾಂಗ್ರೆಸ್ ನಿಂತು. ಅಂತ ಒಂದು ಸಂದರ್ಭದಲ್ಲಿ ಈ ಸಣ್ಣ ಸಣ್ಣ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಗೆದ್ದಿರ್ತಾರೆ, ಅವ್ರ ಕ್ಯಾಂಡಿಡೇಟ್ಗಳು ಗೆದ್ದಿರ್ತಾರೆ. ಈಗ ಏನೋ ಅಲಯನ್ಸ್ ಆದ್ಮೇಲೆ ಒಂದಾಗೋಣ ಅಂತೀವಿ, ಅಲ್ಲಿ ಅವ್ರವ್ರ ತಿಕ್ಕಾಟ ನಡೀತಾ ಇರುತ್ತೆ, ಅವ್ರೆದ್ರೆ ಅವ್ರು ಗೆದ್ದಿರ್ತಾರೆ. ಹೀಗಾಗಿ ನಾವು ಒಪ್ಪಿದ್ರು ಕೂಡ ಕಾರ್ಯಕರ್ತರು ಒಪ್ಪೋದಿಲ್ಲ. ಇದರಲ್ಲಿ ನಾಯಕರುಗಳು ಮುಜುಗರ ಆಗ್ತಾರೆ. ಇಂಥ ಒಂದು ಪರಿಸ್ಥಿತಿಗೆ ಏನಾಗುತ್ತೆ, ಅದು ಅಲಯನ್ಸ್ ಏನೋ ಸರಿ ಇಲ್ಲನಪ್ಪ ಅಂತೇಳಿ ಮೇಲ್ಮಟ್ಟಿಗೆ ಕಾಣ್ಬರುತ್ತೆ. ತಾವು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ತಾವು ನೋಡಿದ್ರಿ, ಕೆಲವೊಂದು ಸ್ಥಳೀಯ ಚುನಾವಣೆಯಲ್ಲಿ ಅವ್ರವ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡ್ಕೋತಾರೆ. ಮಾತ್ರ ಮುಂದಿನ ಯಾವುದೇ ಒಂದು ಪಕ್ಷದ ಚಿಹ್ನೆಯಲ್ಲಿ ಆಗಂತ ಏನ್ ಚುನಾವಣೆಗಳು ಬರ್ತವೆ, ಅದರಲ್ಲಿ ನಾವು ಖಂಡಿತವಾಗಿ ಅಲಯನ್ಸ್ ಆಗಿ ಮುಂದುವರಿತೀವಿ ಅಂತ ಸನ್ಮಾನ್ಯ ನಮ್ಮ ರಾಜ್ಯಘಟಕದ ಯುವ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಬಳಸ್ಕೊಳ್ಳಿ, ಸಿದ್ಧಾಂತಗಳು ಎಲ್ಲರೂ ಕೂಡ ಗಾಳಿಗೆ ತೂರ್ ಬಿಡಿ ಅಂತ ಅರ್ಥನ? ಆಗಲ್ಲ ಸರ್, ಈಗ ಹೇಳಿದಾರೆ ನಿಮ್ಗೆ, ಹಿಂದೆ ಆಗಿರ್ತದ್ದು ಮಾತಾಡೋದು ಬೇಡ. ಈ ಮುಂದೆ ನಾವು ಆತರ ಮಾಡಿದ್ರೆ ನಿಮ್ ಪ್ರಶ್ನೆಗೆ ಸರ್ ಕರೆಕ್ಟ್ ಇದೆ, ನೀವು ಹೇಳ್ದಾಗ ನಮ್ಮ ಹೊಂದಾಣಿಕೆ ಸರಿ ಇಲ್ಲ ಅಂತ ಹೇಳ್ಬೋದು. ಈಗ ಯಾವ ಚುನಾವಣೆ ಬಂದಿಲ್ಲ ಮನೆ ಬರ್ಕ, ಯಾವುದೇ ಚುನಾವಣೆ ಬರುತ್ತಲ್ಲ ಈಗ ಖಂಡಿತವಾಗಿ ಅಲಯನ್ಸ್ ಆಗಿ ಮುಂದುವರಿತೀವಿ. ಈಗ ನಮ್ದು ಅವ್ರದ್ದು ಜೊತೆಯಲ್ಲೇ ನಾವು ಮಾಡ್ತಾ ಇದೀವಿ. ಈಗ ಜಿಲ್ಲೆಯಲ್ಲಿ ಬಾಲರಾಜ್ ಗುತ್ತೇದಾರ್ ಅವರ ರಾಜಕೀಯ ಹೇಗೆ ಅಂತಂದ್ರೆ, ಇತ್ತ ಹಾವು ಕೂಡ ಸಾಯಬಾರ್ದು, ಈ ಕಡೆ ಕೂಡು ಕೂಡ ಮುರಿಬಾರ್ದು, ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದೀರಿ ಅಂತ ಒಂದು ಆರೋಪ. ಏನ್ ಹೇಳ್ತೀರಿ ಸರ್? ರಾಜಕಾರಣದಲ್ಲಿ ಬ್ಯಾಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಬ್ಯಾಲೆನ್ಸ್ ಅಂದ್ರೆ ಯಾವ ರೀತಿ ಸರ್ ಹೇಳಿ? ನೀವು ನಮ್ಮ ಪಕ್ಷದ ಮಾತಾಡ್ತಾ ಇದ್ರ ಅಥವಾ ಬೇರೆ ಮಾತಾಡ್ತಾ ಇದ್ರ? ಎಲ್ಲರ ಜೊತೆನೂ ಹಂಗೆ ನಿಮ್ ರಿಲೇಷನ್ ಹಂಗೆ, ನೀವು ಖ್ಯಾತ ಉದ್ದಿಮೆದಾರರು, ನಿಮ್ಮ ಉದ್ಯಮವನ್ನು ಕೂಡ ಉಳಿಬೇಕು, ನಿಮ್ಮ ರಾಜಕೀಯನೂ ಕೂಡ ಉಳಿಬೇಕು. ಇವತ್ತು ರಾಜಕಾರಣದಲ್ಲಿ ನನ್ನ ಹಲವಾರು ಇಂಟರ್ವ್ಯೂಗಳು ಮತ್ತು ಅವೆಲ್ಲ ಓದಿರ್ಬೋದು ಮಾಧ್ಯಮ ಮುಖಾಂತರ. ನಾನು ಎಲ್ಲಾರ ವಿರುದ್ಧ ಧ್ವನಿ ಎತ್ತದಂತ ನಾಯಕ. ಯಾಕಂದ್ರೆ ಪಕ್ಷದ ಜಿಲ್ಲಾಧ್ಯಕ್ಷ ನನಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಮಂತ್ರಿಗಳ ಮೇಲೆ ಹಲವಾರು ಆರೋಪಗಳನ್ನ ಕೊಟ್ಟಿದ್ದೀನಿ. ಈಗಾಗಲೇ ಎಲ್ಲಾ ಪತ್ರಿಕೆಗಳಲ್ಲಿ ತಾವು ನೋಡಿದಿರಿ. ಕಳೆದ ಲಾಸ್ಟ್ ಮಂತ್ ನಾನು ರೈತರ ವಿರುದ್ಧ, ಈ ಸರ್ಕಾರ ವಿರುದ್ಧ, ಇಲ್ಲಿನ ಮಂತ್ರಿಗಳ ವಿರುದ್ಧ, ಕೌಶಲ್ಯಾಭಿವೃದ್ಧಿ ಮತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವ್ರ ವಿರುದ್ಧ, ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ, ಏನು ಇವತ್ತು ಸ್ಯಾಂಡ್ ಸ್ಕ್ಯಾಮ್ ಆಗಿದೆ ಅದರ ವಿರುದ್ಧ, ಇವೆಲ್ಲ ಇವೊಂದು DC ಅವರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಹೋರಾಟದಲ್ಲಿ ರೈತರ ಜೊತೆ ಪಕ್ಷಾತೀತವಾಗಿ ನಾವು ಕೈ ಜೋಡಿಸಿದ್ದೀವಿ. ಮತ್ತೆ ನಾವು ಯಾವುದೇ ಸಂಕೋಚ ಪಡದೆ, ಇಲ್ಲಿ ಯಾವುದು ಉದ್ಯಮಿ ಎಂಬುದು ಬರೋದಿಲ್ಲ ಸರ್. ರಾಜಕಾರಣದಲ್ಲಿ ತೀವ್ರಗಾಮಿಗಳು ಏನು ಮಂದಗಾಮಿಗಳು ಸರ್? ಅಂದ್ರೆ ನಾನು ಇದನ್ನ ಖಂಡಿತವಾಗ್ಲೂ ಕೂಡ ವಿರೋಧ ಮಾಡ್ತೀನಿ, ಖಂಡಿತವಾಗಿ ಮಾಡ್ತೀವಿ ಸರ್. ಅಡ್ಜಸ್ಟ್ ಮಾಡ್ಕೊಂಡು ನಡೆಯುತ್ತೆ ಅನ್ನೋ ರೀತಿ ಸರ್. ಅಡ್ಜಸ್ಟ್ಮೆಂಟ್ ನಮ್ ಜನತಾದಳ ಇತಿಹಾಸದಲ್ಲಿಲ್ಲ, ನಮ್ಮ ರಕ್ತದಲ್ಲೂ ಕೂಡ ಇಲ್ಲ. ನಾವು ಅಡ್ಜಸ್ಟ್ಮೆಂಟ್ ಯಾವ ಕಾರಣಕ್ಕೂ ಮಾಡಕ್ ಸಾಧ್ಯನೇ ಇಲ್ಲ. ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಜಿಲ್ಲೆಯಲ್ಲಿ ನೀವು JDS ಪಕ್ಷದ ಜಿಲ್ಲಾಧ್ಯಕ್ಷರ ಆದ ನಂತರ ನಿಮ್ಮ ಏನು ನಾಯಕರಿದ್ದಾರೆ ಜಿಲ್ಲೆಯಲ್ಲಿ, JDS ನಾಯಕರ ಮಧ್ಯೆ ನಿಮ್ಮ ಮಧ್ಯೆ ಸಮನ್ವಯದ ಕೊರತೆ ಕಾಣ್ತಾ ಇದೆ. ನಿಮ್ಮ ಮಾತು ಅವ್ರು ಕೇಳ್ತಾ ಇಲ್ವೋ, ಅಥವಾ ಅವ್ರ ಮಾತು ನೀವು ಕೇಳ್ತಾ ಇಲ್ವೋ? ಪಕ್ಷದ ಬಲವರ್ಧನೆಗೆ ನೀವ್ ಏನ್ ಮಾಡ್ತಾ ಇದ್ದೀರಿ? ಇಲ್ಲ, ಹಾಗೇನಿಲ್ಲ ಸರ್. ನಮ್ಮಲ್ಲಿ ಸಮರ್ಥ ಇದೆ. ಯಾಕೆ ಯಾವುದೇ ನಾಯಕರು ಬರ್ಲಿ, ಯಾವುದೇ ಪ್ರೆಸ್ ಮೀಟ್ ಮಾಡ್ಲಿ, ನಾವೆಲ್ಲ ಜೊತೆ ಕೂಡ ಮಾಡ್ತಾ ಇದೀವಿ. ನಮ್ಮನ್ನ ನಾವು ಯಾರು ಎದುರಾಳಿ ನೋಡಿ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಎಲ್ಲಾ ಪಕ್ಷದಲ್ಲಿ ಒಂದ್ ಸ್ವಲ್ಪ ಗುದ್ದಾಟಗಳು ಇರ್ತವೆ. ಯಾಕಂದ್ರೆ ಸ್ಥಾನಮಾನಗಳು ನಾವು ಸಣ್ಣ ಪುಟ್ಟಿದ್ದೇ ಇರುತ್ತೆ ಸರ್. ಅದು ನಮ್ಮ ಮನೆ ಪ್ರಾಬ್ಲಮ್. ಅದು ನಾವೆಲ್ಲ ಒಗ್ಗಟ್ಟಾಗಿ ಇದೀವಿ. ಯಾವುದೇ ನೋಡಿ ಹೋರಾಟ ಬಂದು ನಾವ್ ಎಲ್ಲರ ಜೊತೆಲಿ ಬಂದಿದೀವಿ. ನೀವು ತೋರಿಸಿ ಇಂಥವ್ರು ಬಂದಿಲ್ಲ ಅಂತ ಪ್ರಶ್ನೆ ಇಲ್ಲ. ಯಾರೇ ಇವತ್ತು ನಮ್ಮ ನಾಯಕರು ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅವ್ರ ಮುಂದೂ ನಮ್ದು ಯಾವುದೇ ಚರ್ಚೆಗಳು ಇಲ್ಲ. ಹಾಗೇನಾದ್ರೂ ನಮ್ ಮೀಟಿಂಗ್ಗಳು ಆಗ್ತಿದ್ವು, ನಮ್ಮನ್ನ ಬೈಕೋತಿದ್ವಿ, ನಿಮ್ ಮಾಧ್ಯಮ ಎದುರುಗಡೆ ಬರ್ತಾ ಇದ್ವಿ ಅಂತ ಪ್ರಶ್ನೆ ಜನತಾದಳ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ರಿಂದ ನೋಡಿ ಸರ್, ಹಲವಾರು ವಿಷಯಗಳ ಬಗ್ಗೆ ಅಂತ ಹೇಳ್ತೀರಿ. ರಾಜ್ಯದಲ್ಲಿ ವಿರೋಧ ಪಕ್ಷ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎನ್ನುವ ಆರೋಪ ಕೂಡ ಇದೆ. ಬಿಜೆಪಿ ಅವರು ಯಾವ ರೀತಿ ಅಂತಂದ್ರೆ, ಅವ್ರ ಜೊತೆ ನೀವು ಕೂಡ ಇದ್ದೀರಿ ಸಂದರ್ಭದಲ್ಲಿ ಅಲಯನ್ಸ್ ಆಗಿ, ಯಾವ ರೀತಿಯಾಗಿ ಒತ್ತಡವನ್ನ ಹಾಕಿ ಈಗ ಎಷ್ಟೋ ಏನಪ್ಪಾ ಅಂತ ಕೇಳಿದ್ರೆ, ಈ ರೈತರ ಸಮಸ್ಯೆಗಳನ್ನ ಎತ್ತಿ ತೋರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ರೈತರಿಗಾಗಿ ಇವತ್ತು ನೋಡಿ ಸರ್, ನಾನು ನಮ್ಮ ಪಕ್ಷದ ಏನ್ ಮಾಡಿದ್ದೀರಿ ಜಿಲ್ಲೆಯಲ್ಲಿ ಅಂತ, ರಾಜ್ಯದಲ್ಲಿ ಇಲ್ಲಿ ತನಕ ಏನಪ್ಪಾ ಅಂತ ಕೇಳಿದ್ರೆ ಇಷ್ಟೊಂದು ಹಾನಿ ಆಯ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಮತ್ ಅದಕ್ಕೆ ಅಲ್ಲ ಸರ್, ಏನಾದ್ರು ನಾಯಕರುಗಳು ಬಂದು ಮನವಿ ಕೊಟ್ಟಿ 2 ಅಲ್ಲ 3 ಸಲ ನಿಖಿಲ್ ಕುಮಾರಸ್ವಾಮಿ ಬಂದು ಹೊಲಗಳಲ್ಲಿ ಹೋಗಿ, ಫಸ್ಟ್ ನಾವು ಹೋಗಿದ್ದು, ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡಲ್ಲ, ನಾವು ಎಲ್ಲಾ ಹೊಲಗಳಲ್ಲಿ ಹೋಗಿ ಎಲ್ಲೆಲ್ಲಿ ಹಾನಿ ಆಗಿದೆ DC ಅವ್ರಿಗೆ ಕರೆಸಿ ಮನವಿ ಲೆಟರ್ ಕೊಡೋ ಮುಖಾಂತರ ಇಮಿಡಿಯೇಟ್ ಆಗಿ ನೀವು CM ಅವ್ರಿಗೆ ಗವರ್ನರ್ ಮುಖಾಂತರ ಕೂಡ ಲೆಟರ್ ಕೊಟ್ಟಿದ್ದು ಕೂಡ ಸಿಕ್ತಲ್ಲ, ಈಗ ಕೊಟ್ಟಿದ್ದಾರೆ. ಆದ್ರೆ ದುರ್ದೈವ ಏನಂದ್ರೆ ಈ ಸರ್ಕಾರದ್ದು ಎಲ್ಲಾ ಬ್ಯಾಂಕ್ಗಳಿಗೆ ಏನು ಹಣ ಹಾಕ್ತಾ ಇದಾರೆ, ಅದು ಹಣ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅವ್ರು ಸಾಲ ಎಷ್ಟು ವರ್ಷ ಎಷ್ಟು ಟೈಮ್ ಹೀಗೆ ಕುತ್ಕೋಬೇಕು ರೈತರು?
ನೋಡಿ ಸರ್, ಈ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿ ಸರ್ಕಾರ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ನಮಗೇನೋ ಒಂದು ಆಸೆ ಇತ್ತು, ದೀಪಾವಳಿಗಿಂತ ಮುಂಚಿತವಾಗಿ ರೈತರ ಅಕೌಂಟಿಗೆ ಏನೋ ಹಣ ಹಾಕ್ತಾರಪ್ಪ. ಈ ಸಲ ಸಂಪೂರ್ಣವಾಗಿ ತೊಗರೆ ಎಲ್ಲ ಕಬ್ಬು ಎಲ್ಲರೂ ಪೂರ ಸಂಪೂರ್ಣವಾಗಿ ನಾಶವಾಗಿದೆ. ಈ ಸಲ ಹೆಚ್ಚಿನ ಮಳೆ ಆಗಿದ್ರಿಂದ ಇವತ್ತು ಬಹಳಷ್ಟು ಅನಾವೃಷ್ಟಿ ಮತ್ತು ಅತಿವೃಷ್ಟಿ ಎರಡೂ ನಮ್ಮ ಭಾಗಕ್ಕೆ ಪೆಟ್ಟಾಗೋದ್ರಿಂದ ನಮ್ಮ ರೈತರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಸಾಲದ ಕಡೆ ಇವತ್ತು ಹೋಗ್ತಾ ಇದ್ದಾರೆ. ಬಹಳಷ್ಟು ಜನ ಆತ್ಮಹತ್ಯೆಗೆ ಆಗ್ತಾ ಇದಾರೆ. ಈಗಲೂ ಕೂಡ ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಇಲ್ಲಿನ ಮಂತ್ರಿಗಳು ಏನ್ ಹೇಳ್ತಾರೆ, ನಾವು ಇಷ್ಟು ಹಣನ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರೆ. ನೀವು ಯಾವುದೇ ತಾಲೂಕಲ್ಲಿ ನೀವು ವೀಕ್ಷಣೆ ಮಾಡಿ ನೋಡಿ, ಹಣ ಬಿಡುಗಡೆ ಮಾಡಿದ್ದು ಬ್ಯಾಂಕಿಗೆ ಜಮಾ ಆದ್ರೆ ಬ್ಯಾಂಕ್ದವರು ಇಮಿಡಿಯೇಟ್ ಆಗಿ ಅವ್ರು ಸಾಲ ಇದೆ ಅಂತ ಮುಡ್ಕೋತಾ ಇದ್ದಾರೆ. ರೈತರ ಕೈಯಲ್ಲಿ ₹1 ಕೂಡ ಬರ್ತಾ ಇಲ್ಲ. ಇಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಲಿ, ಇವ್ರು ಯಶಸ್ವಿ ಆಗಬೇಕಂತ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಿ ಫೋನ್ ಮುಖಾಂತರ ಹೇಳಿದೀವಿ. ಒಂದು ಮನವಿ ಪತ್ರ ಕೊಟ್ಟಾಗ ಇಮಿಡಿಯೇಟ್ ಆಗಿ ಹೇಳಿ ಮತ್ತೆ ಅದಕ್ಕೆ ಸ್ಟಾಪ್ ಮಾಡಿದಾರಂತೆ. ಈಗ ಮತ್ತೆ ನೋಡ್ಬೇಕು ಈಗ ಅವ್ರು ಜನ ನಿಜವಾಗ್ಲೂ ಅವ್ರು ಹಣ ರಿಲೀಸ್ ಮಾಡ್ತಾರೆ ಅಂತೇಳಿ. ಬ್ಯಾಂಕ್ಗಳು ಏನ್ ಹೇಳ್ತಾರೆ, ನಾವು ಕೊಟ್ಟಿದ ಹಣ ನಮ್ ಸಾಲನೇ ಬರ್ತಾ ಇಲ್ಲ, ನಾವ್ ಏನ್ ಮಾಡ್ಬೇಕು, ನಾವು ತಗೊಂಡ್ವಿ ಅಂತ ಹೇಳಿ ಇವಾಗ ನ್ಯಾಷನಲೈಸ್ ಬ್ಯಾಂಕ್ಗಳು ಹೇಳ್ತೇವೆ. ಅದಕ್ಕೆ ಹೇಳ್ತಾ ಇದೀನಿ ಸರ್, ಸಂಪೂರ್ಣವಾಗಿ ರೈತ ವಿರೋಧಿನೇ ಅಂತ ನಾನು ಈ ಸರ್ಕಾರ ಬಗ್ಗೆ ಕಿಡಿಕಾರ್ತಾ ಇದ್ದೀನಿ. ಖಂಡಿತ ಈ ಶಾಪ ಮುಂದಿನ ಯಾವುದೇ ಚುನಾವಣೆ ಆಗ್ಲಿ ಇವ್ರಿಗೆ ತಟ್ಟೆತ್ತೆ. ಅದಕ್ಕಾಗಿನೇ ಇವ್ರು ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ತಾ ಇಲ್ಲ, ಜಿಲ್ಲಾ ಪಂಚಾಯತ್ ಮಾಡ್ತಾ ಇಲ್ಲ, ತಾಲೂಕ್ ಪಂಚಾಯತ್ ಮಾಡ್ತಾ ಇಲ್ಲ, ಮುನ್ಸಿಪಲ್ ಎಲೆಕ್ಷನ್ ಕೂಡ ಮಾಡ್ತಾ ಇಲ್ಲ. ಇನ್ನು ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಇವ್ರು ಚುನಾವಣೆ ಮಾಡೋಂಥ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ? ಎಲ್ಲ ಕಡೆ ಹಿನ್ನಡೆ ಆಗುತ್ತೆ ಅಂತ ಅವ್ರ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಈ ಕೆಲಸ ಇವತ್ತು ಈ ಸರ್ಕಾರಗಳು ಮಾಡ್ತೇವೆ. ಖಂಡಿತವಾಗಿ ನಾವು ಮುಂದಿನ ದಿನಮಾನದಲ್ಲಿ ಇವತ್ತು ಅಲಯನ್ಸ್ ಮುಖಾಂತರ ನಾವು ಮುಂದೆ ಚುನಾವಣೆ ಹೋದ್ರೆ ಎಲ್ಲಾ ಸೀಟ್ಗಳನ್ನ ನಮ್ಮದೇ ಆಗುತ್ತೆ. ನಾವು ಸರ್ಕಾರ ಯಾವ ತರ ಬಿಹಾರ ಮಾದರಿ ಅಂತ ನಾವು ಮುಂದೆ ನಮ್ದೇ ಸರ್ಕಾರ ಅಂತ ಹೇಳ ಬಯಸ್ತಾ ಇದ್ದೀವಿ. ಅವಾಗ ಖಂಡಿತವಾಗಿ ಕಣ್ಣೀರು, ರೈತರ ಕಣ್ಣೀರು ವರ್ಷದಲ್ಲಿ ನಾವು ಯಶಸ್ವಿ ಆಗ್ತೇವೆ. ಅಲಯನ್ಸ್ ಅಂತ ಹೇಳ್ತೀರಿ. ನಿಮ್ ಕತೆಗೆ ಬರ್ತೀನಿ ನಾನು. ಮುಂಚೆ ಸೇಡಂ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು? ಮತ್ತೆ ಅಲಯನ್ಸ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀರಿ. ನಾವು ಹೇಳ್ತಾ ಇದೀವಿ. ರಾಜ್ಕುಮಾರ್ ಪಾಟೀಲ್ ತಿಳ್ಕೊಲ್ ಅವ್ರ ಕತೆ ಏನು, ನಿಮ್ಮ ಕತೆ ಏನು ಸರ್? ಮತ್ತೆ ನೋಡಿ ಸರ್, ಈಗ ಅದ್ರ ಬಗ್ಗೆ ಅವ್ರ ವರಿಷ್ಠರು, ನಮ್ಮ ಪಕ್ಷದ ವರಿಷ್ಠರು ನಮ್ಮ ಬಗ್ಗೆ ಪೈಪೋಟ್ ಮಾಡೇ ಮಾಡ್ತಾರೆ. ಈಗ ನಾನು ಜಿಲ್ಲಾಧ್ಯಕ್ಷ ಇದೀನಿ, ನಾನು ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ. ಜನ ಇವತ್ತು ಅವ್ರೊಂದು ಸರ್ವೆ ಮಾಡಿಸ್ತಾರೆ, ಈ ನಮ್ಮ ಪಕ್ಷದವರು ಸರ್ವೆ ಮಾಡಿಸ್ತಾರೆ, ಅವರು ಮಾಡಿಸ್ತಾರೆ. ಆ ಸರ್ವೆ ಅಲ್ಲಿ ಖಂಡಿತವಾಗಿ ನಮ್ಮಿಬ್ಬರಲ್ಲಿ ಯಾರು ಜನರಿಗೆ ನಿಮ್ ಕೊಡಲ್ಲ ಅಂತ ಹೇಳಿದ್ರು. ಇರ್ಲಿ, ಇವತ್ತು ಬೇರೆಯವ್ರಿಗೆ ಕೊಟ್ಟರು ನಮ್ಗೆ ಅಭ್ಯರ್ಥಿ ಇದಿಲ್ಲ, ನಾವೇ ನಿಲ್ಬೇಕು. ಏನು ಮತ್ತೆ ಹಾಗಿದ್ರೆ ನೋಡಿ ಸರ್, ಪಕ್ಷದೊಂದಂತ ನಿರ್ಣಯಕ್ಕೆ ನಾವೆಲ್ಲ ತಲೆ ಬಾಗ್ಬೇಕಾಗುತ್ತೆ. ರಾಜ್ಕುಮಾರ್ ಪಾಟೀಲ್ ಅವರಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಏನ್ ಮಾಡ್ತೀರಿ? ಮಾಡೋಣ. ನಮ್ಮ ಅಲಯನ್ಸ್ ಪಕ್ಷ ಅಲಯನ್ಸ್ ಇದೆ. ಪಕ್ಷ ನಮ್ಗೆ ಏನು ಹಾದಿ ಹಾಕಿ ಕೊಡುತ್ತೆ ಮಾಡ್ತೀವಿ. ನಾಳೆ ನನಗೆ ಟಿಕೆಟ್ ಕೊಟ್ರೆ ಅವ್ರು ಮಾಡ್ಬೇಕು, ಅವ್ರಿಗೆ ಕೊಟ್ರೆ ನಾನು ಮಾಡ್ತೀನಿ. ಇದು ಸಹಜ ಇದೆ. ಅದಕ್ಕಾಗಿ ಹೊಂದಾಣಿಕೆ ಅಂತ ಸ್ವತಂತ್ರವಾಗಿ ಏನಾದ್ರೂ ನಿಲ್ಲ ವಿಚಾರ ಇಲ್ಲ ಸರ್. ಆತರ ಯಾಕೆ ಮಾಡೋಣ? ಈಗ ನೋಡಿ, ಪಕ್ಷ ನಮಗ ಸಣ್ಣ ವಯಸ್ಸಲ್ಲಿ ಟಿಕೆಟ್ ಕೊಟ್ಟಿದೆ, ನಮ್ಮನ್ನ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾರೆ. ಬಹಳಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ನಮಗೂ ನಂಬಿಕೆ ಇದೆ. ನಮ್ಮ ಕೆಲಸ ನಾವು ಓಪನ್ ಆಗಿ ಹೇಳ್ತೀವಿ. ಜನರು ಇವತ್ತು ನಮ್ಮನ್ನ ನೆನೆಸಿದ್ರೆ ಖಂಡಿತವಾಗಿ ನಾವು ಜನರ ಮಧ್ಯದಲ್ಲಿ ಇರ್ತೀವಿ. ಜನರು ಇವತ್ತು ನೀವು ನಿಲ್ಲೇಬೇಕು ಖಂಡಿತವಾಗಿ ಅಂತ ಹೇಳಿದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ರಿಪೋರ್ಟ್ ಏನಾದ್ರು ಮೇಲ್ಮಟ್ಟಿಗೆ ಹೋದ್ರೆ ಖಂಡಿತವಾಗಿ ನಾವು ಅದನ್ನ ಕನ್ಸಿಡರ್ ಮಾಡಿ ಅಂತ ನಮ್ಮ ನಾಯಕರಿಗೆ ಹೇಳ್ತೀವಿ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೋಡ್ತಾ ಇದಿರ್ತಾವ್, ಬಹಳ ಜನತಾದಳ ಬಹಳ ಕಡಿಮೆ ಇದೆ. ಇಲ್ಲಿ ಕೂಡ ಬೆಳಿಬೇಕಾದ್ರೆ ಇವತ್ತು ಅವರು ಕೂಡ ಶಕ್ತಿ ತುಂಬಬೇಕು. ಇವತ್ತು ಅಲಯನ್ಸ್ ಮುಖಾಂತರ ನಾವೇನಾದ್ರೂ ಚುನಾವಣೆ ಹೋದ್ರೆ ಖಂಡಿತವಾಗಿ ಎರಡೂ ಪಕ್ಷಕ್ಕೆ ಲಾಭವಾಗಲಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬಹಳಷ್ಟು ಭರವಸೆ ಇಟ್ಟು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಈಗ ಇತ್ತೀಚೆಗೆ ಏನಪ್ಪಾ ಅಂತ ಕೇಳಿದ್ರೆ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಮಹೇಶ್ವರಿ ವಾಲಿ ಅವರನ್ನ ಮಾಡ್ತೀರಿ. ಇದರ ಅರ್ಥ ಏನು? ಕೆಲವರು ವಾದ ಏನು ಅಂತಂದ್ರೆ, ಮಹೇಶ್ವರಿ ವಾಲಿ ಅವರು ತಮ್ಮ ಕ್ಷೇತ್ರದಲ್ಲೇ ಸರಿಯಾದ ಪ್ರಮಾಣದ ಮತಗಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ, ಇನ್ನು ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಸರ್. ನೋಡಿ ಸರ್, ಇಲ್ಲಿ ಮತಗಳು ಎಷ್ಟು ತಗೊಂಡ್ರು, ಇವತ್ತು ಎಷ್ಟು ತಗೊಂಡಿಲ್ಲ, ಯಾಕೆಷ್ಟರ ಮಟ್ಟದಲ್ಲಿ ಸೋತ್ರು, ಇಂತ ಎಷ್ಟೋ ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು ನಿಮ್ಗೆ. ಇವತ್ತು ಮುಖ್ಯಮಂತ್ರಿ ಆದವರು ಕೂಡ 1,000 2,000 ಮತಗಳು ತುಂಬಿದ್ರು ಫಸ್ಟ್ ಚುನಾವಣೆಯಲ್ಲಿ. ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಇದೇ ನಮ್ಮ ಕರಿಯಮ್ಮ ಮೇಡಮ್ ಅವರು ಕೂಡ 19,000 18,000 ಮತಗಳು ತುಂಬಿದ್ರು ಫಸ್ಟ್ ಚುನಾವಣೆ. ಅಂದ್ರೆ ನೀವು ಎರಡನೇ ಚುನಾವಣೆಯಲ್ಲಿ ಅವರು ಇಮಿಡಿಯೇಟ್ ಆಗಿ MLA ಆದರು. ಇವಾಗ ಮತದಾರಗಳು ನೋಡಿ ಸರ್, ಸ್ವಲ್ಪ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೊಡೋದಿಲ್ಲ. ನೀವು ಕಷ್ಟಪಡ್ರಿ, ಜನರ ಮಧ್ಯದಲ್ಲಿ ಹೋಗಿ, ಇನ್ನೂ ಏನ್ ನೀವು ಎಲ್ಲೆಲ್ಲಿ ಜನರು ನಿಮ್ಮನ್ನ ನಂಬಿಕೆಯಲ್ಲಿ ತಗೋಬೇಕಾದ್ರೆ ನಾವು ಜನರ ಮಧ್ಯದಲ್ಲಿ ಹೋಗ್ಬೇಕಾದ್ರೆ, ಇವತ್ತು ನೋಡಿ ಮಹೇಶ್ವರಿ ವಾಲಿ ಮೇಡಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ. ಇವತ್ತು ಎಲ್ಲಾ ಕಡೆ ಹೋಗಿ ಭ್ರಷ್ಟಾಚಾರ ವಿರುದ್ಧ, ಎಲ್ಲಿ ಕಳಪೆ ಕಾಮಗಾರ ಆಗ್ತಾ ಇದೆ, ಇವತ್ತು ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಮೊನ್ನೆ ಆಳಂದ ತಾಲೂಕದಲ್ಲಿ ಎಷ್ಟೋ ನೀರು ಬಂದು ಸಂಕಷ್ಟದಿದ್ದಂತ ಜನರಿಗೆ ಅವರು ಹೋಗಿ, ಇವತ್ತೊಬ್ಬ ಮಹಿಳೆಯಾಗಿ ಅವ್ರು ಎಲ್ಲಾ ಗ್ರಾಮಗಳಿಗೆ ಹೋಗಿ ಇವತ್ತು ಪ್ರವಾಸ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದೀವಿ. ಹಾಗಿದ್ರೆ ಇಂಥವೆಲ್ಲ ವಿಷಯಗಳನ್ನ ಇವತ್ತು
ಅವ್ರ ಮನದಲ್ಲಿ ಇಟ್ಕೊಂಡೇ ಇವತ್ತು ನಮ್ಮ ಪಕ್ಷದ ಒಂದು ಮಹಿಳಾ ಅಧ್ಯಕ್ಷರು ಇವ್ರು ಇಂಥವ್ರು ಆದ್ರೆ ಎಲ್ಲಾ ತಾಲೂಕು ಆ ತಾಲೂಕಿನಲ್ಲಿ ಇನ್ನೂ ಸ್ವಲ್ಪ ಅವರಿಗೆ ಸಪೋರ್ಟಿವ್ ನೀವು ಬರ್ಬೋದಲ್ವಾ? ಜಿಲ್ಲಾ ನಾಯಕರು ಯಾಕೆ ಹೋಗ್ತಾ ಇಲ್ಲ? ಕೇವಲ ಅವರೇ ಯಾಕೆ ಬಡದಾಡ್ಬೇಕು, ಅವರೇ ಯಾಕೆ ಓಡಾಡ್ಬೇಕು? ಅವ್ರು ನಮ್ಮನ್ನ ಕರೆದಂತ ಸಮಯದಲ್ಲಿ ನಾವು ಕೂಡ ಹೋಗಿದೀವಿ. ಅವ್ರು ಒಂದಲ್ಲ 3 ಸಲ ಕರೆದಿದ್ರು ನಮಗ, ನಾವು ಹೋಗಿದೀವಿ, ಅವ್ರ ಕೈ ಜೋಡಿಸಿದೀವಿ. ಅವ್ರು ಏನೇನ್ ಕಾರ್ಯಕ್ರಮ ಮಾಡಿದ್ರು ಅವಕ್ಕೆಲ್ಲಕ್ಕ ನಾವು ಅವ್ರ ಜೊತೆ ಹೋಗಿದೀವಿ. ಯಾವ್ದೇನು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ, ಅವ್ರೆಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಇದ್ದೀವಿ. ನಾವು ಜಿಲ್ಲಾಧ್ಯಕ್ಷ ಆಗಿ ಅವರೇ ಅಂತಲ್ಲ, ಯಾವುದೇ ತಾಲೂಕದಲ್ಲಿ ಯಾರೇ ಒಬ್ರು ಕರೆದ್ರು ಕೂಡ ನಾನು ಜಿಲ್ಲಾಧ್ಯಕ್ಷರಾಗಿ ನನ್ನ ಕೆಲಸ ಇದೆ, ಅವ್ರಿಗೆ ನಾವು ಕೈ ಜೋಡಿಸ್ಬೇಕು, ಅವ್ರ ಜೊತೆ ಹೋಗಿ ಶಕ್ತಿ ತುಂಬುವಂತ ಕೆಲಸ ನನ್ನ ಪ್ರಾಮಾಣಿಕತೆ ನಾನು ಖಂಡಿತವಾಗಿ ಮಾಡಿದ್ದೀನಿ ಅಂತೇಳಿ ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತೇನೆ. ತಾವು ನೋಡ್ಲೂಬಹುದು, ಅದ್ರ ಪುರಾ ನಿಮ್ಗೆ ಡಾಟಾನು ಕೊಡ್ತೀನಿ ನಾನು ಬೇಕಾದ್ರೆ. ಜಿಲ್ಲೆ ಆಡಳಿತ ವ್ಯವಸ್ಥೆ ಹೇಗೆ ನಡೀತಾ ಇದೆ ಸರ್? ಈಗ ಜಿಲ್ಲೆ ಆಡಳಿತದ ಬಗ್ಗೆ ವ್ಯವಸ್ಥೆ ತಮಗೆ ಗೊತ್ತಿದೆ ಸರ್, ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದೆ ತಕ್ಕಂಡು ಹೇಳ್ತಾರೆ, ನಾವು ಜಿಲ್ಲಾ ಉಸ್ತುವಾರಿ ಸಚಿವ ಆದ ನಂತರ ಜಿಲ್ಲೆಯ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಸರಿಯಾಗಿದೆ, ಯಾರಿಗೆ ಏನೇನ್ ಸೇರ್ಬೇಕು ಎಲ್ಲವೂ ಕೂಡ ಸೇರಿಸ್ತಾ ಇದ್ದೀನಿ. ಯಾವ ಶೇರ್? ಅವ್ರ ವೈಯಕ್ತಿಕ ಶೇರಾ? ಅವ್ರ ವೈಯಕ್ತಿಕ ಶೇರ್ ಕರೆಕ್ಟ್ ಆಗಿ ಮುಡಿಸ್ತಾ ಇದಾರೆ ಅನ್ಕೋತೀನಿ ನಾನು ಮಾತಾಡೋದು. ಅವ್ರವ್ರದ್ದು ಎಲ್ಲ ಶೇರ್ಗಳು ಏನ್ ಕರೆಕ್ಟ್ ಆಗಿ ಸೇರಿಸ್ತಾ ಇದ್ದಾರೆ. ಜನರಿಗೆ ಸೇರೋ ಸರ್? ಜನರಿಗೆ ಸೇರಲ್ಲ, ವೈಯಕ್ತಿಕ ಏನ್ ಶಾಸಕರಿದಾರಲ್ಲ ಅವ್ರ ಬಲ್ಲಿ ಏನ್ ಕಲ್ಯಾಣ ಕರ್ನಾಟಕದ ಫಂಡ್ ಕೂಡ ಲೂಟಿ. ಇವತ್ತು ಮಂತ್ರಿಗಳು ಇಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದೆ ಆದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ತಾವು ಯಾಕೆ KDP ಮೀಟಿಂಗ್ ಒಂದು ತೊಂದ್ಮೇಲೆ ಇಲ್ಲಿವರೆಗೆ ತೊಂದಿಲ್ಲ? ಉತ್ತರ ಕೊಡಿ. ನಿಮ್ದು ಏನ್ ಆಡಳಿತ ಇದೆ? ನೀವು KDP ಮೀಟಿಂಗ್ ಕಂಟಿನ್ಯೂ ಆಗಿ ನೀವು ತಗೊಂಡಿದೆ ಆದ್ರೆ ಹಿಂದೆ ಅವ್ರ ಅಪ್ಪವರ ಖರ್ಗೆ ಸಾಹೇಬ್ ಅವ್ರು ನೋಡಿ, ಅವ್ರು MP ಇದ್ದಂತ ಸಮಯದಲ್ಲೂ ಕೂಡ KDP ಮೀಟಿಂಗ್ಗಳು ಯಾವಾಗೂ ಕೂಡ ಬಿಡ್ತಾ ಇರಲಿಲ್ಲ. ಬೆಳಗಿನ ಜಾವದಿಂದ ಪ್ರಾರಂಭ ಆದ್ರೆ ರಾತ್ರಿ KDP ಮೀಟಿಂಗ್ ತೋತಾ ಇದ್ರು. ಪ್ರಿಯಾಂಕ್ ಖರ್ಗೆ ನೀವು ಒಂದೇ KDP ಮೀಟಿಂಗ್ ಆಗಿದೆ ಇಲ್ಲಿ, ತಮ್ಮ ಮಾಧ್ಯಮದವ್ರಿಗೆ ಬರ್ತಿದೆ. ಅದನ್ನು ಅರ್ಧ ದಿನಕ್ಕೆ ಮುಗಿದೋಗಿದೆ ಕತೆ. ಯಾಕೆ ನೀವು KDP ಮೀಟಿಂಗ್ ಮಾಡ್ತಾ ಇಲ್ಲ? ಮತ್ತೆ ನೀವು ಪರಿಶೀಲನೆ ಮಾಡೋದು ಹೇಗೆ? ಇಲ್ಲಿ ವರ್ಕ್ ಪ್ರೋಗ್ರೆಸ್ ಯಾವ ನಡೀತದೆ, ಹೆಂಗ್ ನೀವು KDP ಮೀಟಿಂಗ್ ಇಲ್ಲಾರ್ದೆ ನೀವು ಪ್ರೋಗ್ರೆಸ್ ಮಾಡ್ತಿದ್ರೆ? ಮತ್ತೆ ಶಾಸಕರು ಕೂಡ ಕಟ್ಪುತಲಿ ಆಗಿದ್ದಾರೆ. ಯಾಕೆ ಅವ್ರದೇ ಶಾಸಕರು ಪಕ್ಷದ ವಿರೋಧ, ಅವ್ರು ಏನು ಪ್ರಶ್ನೆ ಮಾಡೋಂಗಿಲ್ಲ. ಈ ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ, ನಾಚಿಕೆ ಆಗಬೇಕು. KDP ಮೀಟಿಂಗ್ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಇವತ್ತು 2.5 ವರ್ಷದಲ್ಲಿ ಇವತ್ತು ಅಂಕಿಅಂಶ ಸಮೇತ ಕೊಡಿ ನೋಡೋಣ. ಅವ್ರು ಹೇಳ್ತಾರೆ, ನೀವು ನಿಮ್ಮ ಏನು ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನ ಲೂಟಿ ಮಾಡಿದ್ದೀರಿ, ಅದನ್ನ ನಾವು ಯಾವ ರೀತಿಯಾಗಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಅದು ಎಕ್ಸ್ಪೋಸ್ ಮಾಡ್ರಿ, ನಿಮ್ ಕರ್ತವ್ಯ ಇದೆಲ್ಲ ಮಾಡ್ರಿ, ಅದರಲ್ಲೇ ತೊಡಗಿ. ನಿಮ್ಮ ಖಾತೆಯಲ್ಲಿ ಏನ್ ಮಾಡ್ತಾ ಇದ್ರಿ? RDP ಮಿನಿಸ್ಟರ್ ಇದ್ರಲ್ರಿ ಸ್ವಾಮಿ ನೀವು. ಇಲ್ಲಿದ್ದಂತ ಇನ್ನೊಬ್ಬ ಸಚಿವರು ಕೌಶಲ್ಯ ಅಭಿವೃದ್ಧಿ ಮತ್ತು ಮೆಡಿಕಲ್ ಎಜುಕೇಶನ್ ಸಚಿವರು, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ? ಮೀಟಿಂಗ್ ಮಾಡ್ತಾರೆ, ಓಡಾಡ್ತಾರೆ, ಏನ್ ಸಮಸ್ಯೆಗಳಿದಾವೆ ನೋಡ್ತಾರೆ, ಹಾಸ್ಪಿಟಲ್ಗಳಿಗೆ ಬರ್ತಾರೆ. ಮತ್ತೆ ಏನ್ ಮಾಡ್ಬೇಕು ಸರ್? ಮತ್ತವರು ಹಾಸ್ಪಿಟಲ್ ಪರಿಸ್ಥಿತಿ ಏನಾಗಿದೆ ನೋಡಿದ್ರಲ್ರಿ? ಲಿಫ್ಟ್ ಬಂದಾಗಿತ್ತು, ಎಷ್ಟೆಷ್ಟು ಜನ ಆಕ್ಸಿಜನ್ ಫೇಲ್ ಆಗಿ AC ಖರಾಬ್ ಆಗಿ ಎಲ್ಲ ಪೇಪರ್ ಅಲ್ಲಿ ಬಂದಿತ್ತು. ಒಂದ್ ಸಂಸ್ಥೆ ಅಂದ್ರೆ ಸಮಸ್ಯೆಗಳು ಇರ್ತಾವಲ್ವಾ? ಮತ್ತೆ ಇರ್ಲಿ, ಪ್ರತಿನಿತ್ಯವಾಗಿ ಸಂಸ್ಥೆಗಳ ಸಮಸ್ಯೆಗಳು ಇರಬಾರ್ದು ಸ್ವಾಮಿ. ಇವತ್ತು ಜಯದೇವದಲ್ಲಿ ಆಗ್ಲಿ, ಇವತ್ತು ಜಿಮ್ಸ್ ಅಲ್ಲಿ ಆಗ್ಲಿ ಇನ್ನೂವರೆಗೆ ಕೆಲಸ ನಡೀತಾ ಇದೆ. ಅಲ್ಲಿ ಎಷ್ಟೊಂದು ಡಸ್ಟ್ ಬರ್ತದೆ, ಪೇಷಂಟ್ಗಳ ಪರಿಸ್ಥಿತಿ ಏನು? ಹೈಜೀನ್ ಇರುವಂತ ಆಸ್ಪತ್ರೆ ಯಾವಾಗ ಕೊಡೋರು? ಪ್ರೈವೇಟ್ ಹಾಸ್ಪಿಟಲ್ಗೆ ಇವ್ರಿಗೆ ಅನುಮತಿ ಕೊಡ್ತಾರೆ ಜಾಸ್ತಿ, ಅವ್ರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ. ಇವತ್ತು MRMC ಆದ್ರೆ ಅವ್ರದೇ ಆದಂತ ಕಾರ್ಯಕರ್ತರು ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿ ದುಡ್ಡು ಮಾಡ್ತಾರೆ. ಅಲ್ಲಿ ದೊಡ್ಡ ನಾಲಾ ಹೋಗಿದೆ, ಅಲ್ಲಿ ಇದ್ರದ್ದು ನಿಮ್ಮ ಏನಂತೀರ ಪೊಲ್ಯೂಷನ್ ನಾಮ್ಸ್ ಅಲ್ಲದ ಹಾಸ್ಪಿಟಲ್ ಬರೋದಿಲ್ಲ. 1 ಕಿಲೋಮೀಟರ್ ದೂರ ಇರಬೇಕು ಪೊಲ್ಯೂಷನ್ ನಾಮ್ಸ್ ಪ್ರಕಾರ. ದೊಡ್ಡ ನಾಲಾ ಹೋಗಿದೆ ಅಂತಲ್ಲಿ ಇವರು ಪರ್ಮಿಷನ್ ತಗೋತಾರೆ. ಯಾಕೆ? ಇವ್ರು ಅಧಿಕಾರ ಇದೆ ಅಂತ. ಇದು ಕೆಲಸನ ಇವ್ರು ಒಬ್ಬ ವೈದ್ಯಕೀಯ ಸಚಿವರಾಗಿ, ಒಬ್ಬ ಡಾಕ್ಟರ್ ಆಗಿ ಇಂತ ಅವರ ಒಂದು ಕಾರ್ಯಕ್ರಮ ಇವ್ರು ನಿನ್ನೆ ಮೊನ್ನೆ ತಾನೇ ನೋಡಿದ್ರು. ನಮ್ಮ ಕೃಷ್ಣಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು CA ಸೈಟ್ ಅನ್ನ ಡೆಂಟಲ್ ಕಾಲೇಜಿಗೆ ಅಲೌಟ್ ಆದಂತ ಸೈಟು ಇವತ್ತು ತಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಅನುಮತಿ ಕೊಟ್ಟು ತಾವು ಮಂತ್ರಿಗಳಾಗಿ ಅದು ಉದ್ಘಾಟನೆಗೆ ಬರ್ತಾ ಇದ್ರಿ ನೀವು. ನಾಳೆ ಯಾ ನ್ಯಾಯ ಸ್ವಾಮಿ? ನಿಮ್ಮನ್ನ ಸರ್ಕಾರದ ಮೇಲೆ ನೀವೇ ನಿಮ್ಮ ಮನೆಯದು ಇದು ತಿಳಿದಿದ್ರ? ಇವತ್ತು 8 ಲಕ್ಷ ರೂಪಾಯಿ ಕೇವಲ ಅವ್ರು ತುಂಬಿದ್ರೆ, ಇವತ್ತು ಆ 8 ಲಕ್ಷ ರೂಪಾಯಿ ಹಣದಲ್ಲಿ ಕೊಟ್ಟಂತ CA ಸೈಟು ಬಡವರಿಗೆ ಏನಾದ್ರು ನೀವು ಇಲ್ಲಿದ್ದಂತ ಅದೇ ಅಲ್ಪಸಂಖ್ಯಾತ ಜನರಿಗೆ ನೀವು ಏನಾದ್ರು ಯಾವ್ದಾದ್ರು ಶಾಲೆ ಗೀಲೆ ಏನಾದ್ರು ಮಾಡಿದ್ರೆ ಅದ್ರ ನಿಮ್ ಹೆಸರು ಬರ್ತಾ ಇತ್ತು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ಪೇಷಂಟ್ಗೆ 10 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಅವ್ರು ಒಂದೇ ಬಿಲ್ ಅಲ್ಲಿ ಅದು CA ಸೈಟಿನ ಹಣನ ತಗೊಂಡ್ಬಿಡ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಸರು ಹಾಕಂತದ್ದು ಯಾರು ಪರ್ಮಿಷನ್ ಕೊಟ್ರು? ಇದಕ್ಕೆ ಇವತ್ತು ಉದ್ಘಾಟನೆಗೆ ತಾವು ಬರ್ತಾ ಇದ್ರಂದ್ರೆ ಏನ್ ನೈತಿಕತೆ ಇದೆ ನಿಮ್ಮಲ್ಲಿ ಆ ಉದ್ಘಾಟನೆ ಬರಕ್ಕೆ? ಹಿಂದೆ ಖರ್ಗೆ ಸಾಹೇಬರು ಕೂಡ ಯಾವುದೇ ಒಂದು ಉದ್ಘಾಟನೆ ಹೋಗ್ಬೇಕಾದ್ರೆ DC ಮತ್ತು SP ಅವರಿಗೆ ಕೇಳಿ ಇದೆಲ್ಲ ದಾಖಲೆಗಳು ಕರೆಕ್ಟ್ ಇದೆ ಅಂತ ಕೇಳಿ ಬರ್ತಾ ಇದ್ರು. ಇವ್ರೇನ್ ಮಾಡ್ತಾ ಇದ್ರೆ ಕೆಲಸ? ಈಗಿದ್ದಂತ ಮಂತ್ರಿಗಳು ಖುದ್ದಾಗಿ ಅವ್ರಿಗೆ ಶಾಮೀಲ್ ಆಗ್ತಾ ಇದ್ರು ಆ ಪ್ರಾಜೆಕ್ಟ್ ಅಲ್ಲಿ. ಗೊತ್ತಿಲ್ಲ ಯಾರೋ ಬೇರೆ ಹೆಸರು
ಕೆಲವೊಬ್ರು ಹೇಳ್ತಾ ಇದಾರೆ, ನನಗೆ ಗೊತ್ತಿಲ್ಲ, ಹೆಸರು ಬೇರೆದಿದೆ ರೀ, ಹಾಸ್ಪಿಟಲ್ಗಳೆಲ್ಲ ಅವ್ರದೇ ಇದೆ ಅಂತ ಬರ್ತಾ ಇದೆ, ಹೆಸರು ಇಂಡೈರೆಕ್ಟ್ಲಿ ಅವ್ರದೇ ಇದೆ ಅಂತ ಬರ್ತಾ ಇದೆ. ನೀವು ಬಹಳಷ್ಟು ವಿಷಯಗಳೇ ಸರ್. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವ್ ಅಂದ್ರಿ ಅವ್ರು ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಹಾಗೆ ಅಂತ ಹೇಳಿ, ಕೌಶಲ್ಯ ಅಭಿವೃದ್ಧಿ ಮತ್ತು ಮೆಡಿಕಲ್ ಎಜುಕೇಶನ್. ಇವತ್ತು ಹುದ್ದೆದಲ್ಲಿ ಅವರು ಡಾಕ್ಟರ್ ಆಗಿ ನೀವು ಇಷ್ಟು ಇಲ್ಲಿಗಲ್ ಕೆಲಸ ನೀವು ಮಾಡ್ತೀರಪ್ಪ ಅಂದ್ರೆ, ನೀವು ದಾಖಲೆ ಕೊಡ್ತೀನಿ ಅನ್ಬೇಕಾದ್ರೆ ನೀವು ಪ್ರಶ್ನೆ ಕೇಳಿ ಅವರಿಗೆ. ನೀವು ಇಂಥವು ನೀವು ಪೊಲ್ಯೂಷನ್ ಬಡವರಿಗೆ ಹೆದರ್ಸಿ ಇವತ್ತು ನೀವು ನನಗೆ ಪರ್ಮಿಷನ್ ಕೊಡಿಯಪ್ಪ ಅಂತ ಹೇಳಿ ನೀವು ಹೇಳ್ತೀರಪ್ಪ ಅಂದ್ರೆ, ನಾವು ಅವ್ರ ಮೇಲೆ ಖಂಡಿತವಾಗಿ ಆ ಆಫೀಸರ್ಗಳ ಮೇಲೆ ನಾವು ಕ್ರಮ ತಗೋತೀವಿ. ಅವ್ರಿಗೆ ಬಿಡೋದಲ್ಲ, ಲೋಕಾಯುಕ್ತಿಗೆ ಹಾಕ್ತಿವಿ, ಅವ್ರ ಮೇಲೆ PL ಫೈಲ್ ಕೂಡ ಮಾಡ್ತೀವಿ. ಆ ಹಾಸ್ಪಿಟಲ್ ಸಂಪೂರ್ಣವಾಗಿ ಇಲ್ಲಿಗಲ್ ಆಗಿ ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ತೇವೆ. ನಾಳೆ ಜನರ ಪರಿಸ್ಥಿತಿ ಏನಾಗುತ್ತೆ ಅಲ್ಲಿ? ನಾಳೆ ಹೋದಲ್ಲಿ 1 ಕಿಲೋಮೀಟರ್ ದೂರ ಇರ್ಬೇಕಂತಿದೆ ಸರ್ ಪರ್ಮಿಷನ್ ಕೊಡ್ಬೇಕಾದ್ರೆ, ಪೊಲ್ಯೂಷನ್ ಆಕ್ಟ್ ನಾಮ್ಸ್ ಪ್ರಕಾರ. ಯಾಕೆ ಕೊಡ್ತಾ ಇದ್ರಿ? ಇಂಥವಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರನ್ರಿ ಮಂತ್ರಿಗಳೇ? ಇದಕ್ಕ ನೀವು ವೈದ್ಯಕೀಯ ಶಿಕ್ಷಣ ಮಂತ್ರಿ ಆಗಿರೋದು. ಇನ್ನಿಂತ ಹಲವಾರು ಕಾರಣಗಳಿದೆ. ಬರೋ ದಿನಗಳಲ್ಲಿ ಖಂಡಿತವಾಗಿ ಈಗ ನಾವು ಇಡ್ತೀವಿ, ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಿದ್ದೀರಿ. ಕೆಲವು ಜನ ಜಿಲ್ಲೆಯಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ನಾಯಕರ ಪರಿಸ್ಥಿತಿ ಹೇಗಿರಪ್ಪ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಅಡ್ಜಸ್ಟ್, ನಿನ್ ಬಗ್ಗೆ ನಾನ್ ಮಾತಾಡಲ್ಲ, ನನ್ ಬಗ್ಗೆ ನೀನ್ ಮಾತಾಡಬೇಡ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಒಬ್ಬ ನಾಯಕನಾದ್ರೂ ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಸರ್ಕಾರದ ವಿರುದ್ಧ ಮಾತನಾಡ್ತಿರ್ತಕ್ಕಂಥ ಧೈರ್ಯನೂ ಕೂಡ ಮಾಡ್ತಾ ಇಲ್ಲ ಎನ್ನುವ ಆರೋಪ ಸಾಕಷ್ಟು ಜನ ನೀವು ಇಂಟರ್ವ್ಯೂ ಬಂದಾಗ ನೋಡಿರ್ಬೋದು. ನೇರವಾಗಿ ಹೇಳ್ತಿದ್ದಾರೆ, ಬಿಜೆಪಿ ನಾಯಕರು ಸಚಿವರಿಗೆ ಹೆದರ್ತಾರೆ. ಸರ್ ಅವ್ರು ಹೆದರ್ತಾರೋ ಬಿಡ್ತಾರೋ, ಬಿಜೆಪಿ ನಾನು ಮಾತಾಡೋಲ್ಲ, ನಾವು ಜನತಾ ನಾವು ಯಾರಪ್ಪವ್ರು ಎದುರೋದಿಲ್ಲ. ನಾವು ಒಪ್ಪರೋಲ್ಲ. ಜನತಾದಳ ಪಕ್ಷ ಜನತಾದಳ ಪಕ್ಷ ಎದುರ ಪಕ್ಷದವ್ರು ಎದಕ್ಕೂ ಅವ್ರೇನು ಎದುರ ಸಂಬಂಧ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದ್ದೀನಿ ನಾನು ಹಲವಾರು ಇಂಟರ್ವ್ಯೂಗಳಲ್ಲಿ. ಹಾಗೇನ್ ಸಂಪೂರ್ಣವಾಗಿ ಅವ್ರೇನ್ ಕೈ ಕಟ್ಕೊಂಡ್ ಕೂತಿಲ್ಲ. ನೋಡಿ, ಒಂದು ಆಡಳಿತ ಪಕ್ಷ ಅಂದ್ಮೇಲೆ ಒಂದು ಸಹಜವಾಗಿ ಒಂದು 2-2.5 ವರ್ಷ ನೋಡೋಣಪ್ಪ, ಆಡಳಿತ ಖಂಡಿತವಾಗಿ ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡೋದು ಬೇಡ, ಆಡಳಿತ ಮಾಡ್ಲಿ ಅಂತೇಳಿ ಇವ್ರನ್ನ ಮುಂದೆ ಸ್ವಲ್ಪ ದಿನ ಏನೋ ನೋಡೋಣ ಇವ್ರು ಯಾವ ತರ ಆಡಳಿತ ಮಾಡ್ತಾಳೆ ಅಂತೇಳಿ ಸ್ವಲ್ಪ ದಿನ ಸ್ವಲ್ಪ ಕೂತಿರ್ತೀವಿ, ಇಲ್ಲ ಅಂತನಾಗಿಲ್ಲ. ಆದರೆ 2.5 ವರ್ಷ ಆದ್ರೂ ಕೂಡ ಇವತ್ತು ಸಂಪೂರ್ಣವಾಗಿ ಯಾವುದೇ ಒಂದು ಇಲಾಖೆಯಲ್ಲೂ ಕೂಡ ಇವರಿಗೆ ಆನ್ಸರ್ಗಳಿಲ್ಲ. ಅದಕ್ಕಾಗಿನೇ ಇವರು ಇವತ್ತು KDP ಮೀಟಿಂಗ್ ಗಳನ್ನ ಮಾಡ್ತಾ ಇಲ್ಲ. ಈ ಜಿಲ್ಲೆಯಲ್ಲಿ ಇತ್ತೀಚೆಗೆ RSS ವಿವಾದ ಜಾಸ್ತಿ ಸೌಂಡ್ ಮಾಡ್ತದೆ ಸರ್, ಏನ್ ಹೇಳ್ತೀರಿ? ನಾನು ಏನ್ ಹೇಳ್ತಾ ಇದೀನಿ ಸರ್, ಕೆಲಸ ಇಲ್ಲದ ಮನುಷ್ಯ ಇವಂತ ಮಾಡ್ತಾನೆ. ಯಾರಿಗೆ ಕೆಲಸ ಇಲ್ಲ ಅಂತೀರಿ? ಈ ಮಂತ್ರಿಗಳು ಇಂಥವ್ಕೆಲ್ಲ ಯಾಕೆ ಕೈ ಹಾಕ್ಬೇಕು? ಬೇರೆ ವಿಷಯಗಳ ಬಗ್ಗೆ ತುಂಬಾ ಸಾವಿರಾರಿದೆ. ಬಡವರಿಗೆ ಇವತ್ತು ಅನ್ನ ಇಲ್ಲ ಸರ್. ಮೊನ್ನೆ ನಾವು ಜೇವರ್ಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಹೋದಿವಿ ನಾವು. ಪಾಪ ನಾವು ಅನಾಜ್ ಕೊಡ್ತಾ ಇದೀವಿ, ಅಕ್ಕಿ ಇದು ತೋಳಮ್ಮ ನಿಮ್ಗೋಸ್ಕರ ಅಂತಂದ್ರೆ, ಎಲ್ಲಿ ಏನ್ ಮಾಡ್ಲಪ್ಪ ಇದು ನೀನ್ ಅಕ್ಕಿ ತಗೊಂಡಿ, ನಮ್ ಮನಿನೇ ನೀರಾಗ ಮುಳುಗೋಗಿದೆ, ಒಲಿ ಇಲ್ಲ ನನ್ನ ಹತ್ರ, ಅಕ್ಕಿ ಬೇಡ, ಒಂದ್ ಏನು ಬಿಸ್ಕಿಟ್ ಪುಡಿ ಕೊಡ್ರಪ್ಪ ನನ್ ಮಕ್ಕಳು ಹೊಸದಾಗ ಅಂತ ನೋಡೋದು ನಮ್ ಕಣ್ಣೀರ್ ಬಂತು. ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಹೊರಗಡೆಯಿಂದ ಬಿಸ್ಕಿಟ್ ಪುಡಿಯನ್ನ ತಂದು ಅವ್ರಿಗೆ ಕೊಟ್ಟಿವಿ. ನೋಡಿದ್ರೆ ಪಾಪ ಕಣ್ಣೀರು ನಮ್ಗ ನಿಲ್ಲಕ್ಕಾಗಿಲ್ಲ. ಇದರಲ್ಲಿ ಕಣ್ಣೀರು ಉಳಿಸಂತ ಕೆಲಸ ಮಾಡ್ರಿ ಮಂತ್ರಿಗಳೇ. ಇವ್ RSS PRSS ಅವು ಇವೆಲ್ಲ ಹೇಳಿ ಸುಮ್ನೆ ನೀವು RSS ಸಮಾಜದ ಶಾಸ್ತ್ರ ಹಾಳು ಮಾಡ್ತಾ ಇದೆ, ಹಂಗಾಗಿ ನಾವು ಅದನ್ನ ಹಲವಾರು ಸಂಘಟನೆಗಳು ಇವೆ. ಹಲವಾರು ಸಂಘಟನೆಗಳು ಎಲ್ಲಾನು ಅವ್ರ ವಿರುದ್ಧ ಅವ್ರ ಲೆಕ್ಕಕ್ಕೆ ಅಂದ್ರೆ ಸರಿ ಇಲ್ಲ ಅಂತ ಅರ್ಥ ಸರ್. ಅದರಿಂದ ಲಾಭ ಆಗೋದೇನಿದೆ? ನೀವು ಲಾಭ ಆಗಂತದ್ದು ಜನರ ಮಧ್ಯೆ. ನೀವೊಬ್ಬರು ಆನ್ಸರ್ಬಲ್ ಮಂತ್ರಿಗಳು, ಯುವರ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂಡ್ ಯುವರ್ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಟು ದಿ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದೀರಾ. ಇಲ್ಲಿ ನೋಡಿದ್ರ ನಮ್ಮ ಸರಡಿಗೆ ಪರಿಸ್ಥಿತಿ, ನೀರಿಂದು ಕುಡಿಯೋ ನೀರಿನ ಪರಿಸ್ಥಿತಿ, ಅಲ್ಲೆಲ್ಲ ಒಳ ಚರಂಡಿ ನೀರು ಮತ್ತು ಕುಡಿಯೋ ನೀರು ಮಿಕ್ಸ್ ಆಗ್ತಾ ಇದೆ ಸ್ವಾಮಿ. ಇದ್ರ ಬಗ್ಗೆ ಏನು ಟೀಕೆ ಟಿಪ್ಪಣಿ ಮಾಡಿದ್ರೆ ನಿಮ್ಗೆ ಗೊತ್ತಾರ ಇಲ್ಲ. ನಿಮ್ಮಲ್ಲಿ ಕುಡಿಯೋ ನೀರು ರೋಗ ರುಜಿನಗಳಿಂದ ಇದು ಜನರು ಸಾಯ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಇಲ್ಲ, ಕೌಶಲ್ಯ ಅಭಿವೃದ್ಧಿಯಿಂದ ನಾವು ಜಾಬ್ ಮೇಳ ಮಾಡಿದ್ವಿ ಅಂತ ಹೇಳ್ತಾರೆ. ಎಲ್ಲ ಪಾಪ ಬೇರೆ ಬೇರೆ ದೂರ ರಾಜ್ಯಗಳಿಗೆ ಕಳೆದ್ರೆ ಎಲ್ಲರೂ ವಾಪಸ್ ಬಂದಿದ್ದಾರೆ. ನಮ್ಮ ಹತ್ರ ಎಷ್ಟೋ ಜನ ಬಂದಿದ್ದಾರೆ ಸರ್. ಸುಮ್ಮನೆ ಓದಿವಿ ಸರ್, ನಮ್ ದುಡ್ಡು ಹಾಳು ಮಾಡ್ಕೊಂಡು ಸರ್, ನಮ್ಗಲ್ಲಿ ದುಡ್ಡು ಇಲ್ಲ, ನಮ್ಗೆ ಓಡಿಸ್ನೋಗಲ್ಲ, ನಮ್ ಫ್ಯಾಮಿಲಿ ಇಲ್ಲಿದ್ದಂತ ಎಲ್ಲಾ ಸರ್ಕಾರಿ ಕಾರ್ಖಾನೆಗಳು ಇವ್ರದೇ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಲ್ಲ ಮುಚ್ಚಳ ಆಗಿದೆ. ಉದಾಹರಣೆ ನಿಮಗೆಲ್ಲ ಗೊತ್ತಿದೆ, MSK ಮಿಲ್ಲು, ಶಾಬಾದು, ನಮ್ಮ ಸಿಸೆ ಕುಡ್ಕುಂಟ, ಇಂಥವೆಲ್ಲ ಅನೇಕ ಉದಾಹರಣೆಗಳು ನಾವು ಕೊಡ್ಬೋದು. ಇಲ್ಲಿ ನೀವು ಇದ್ದಂತ ಟೆಕ್ಸ್ಟೈಲ್ ಪಾರ್ಕಿಗೆ ಹಣ ಕೊಡಕ್ಕೆ ಆಗ್ತಾ ಇಲ್ಲ. ಹಿಂದೆ MP ಅವರು ಇದ್ದಂತ ಸಮಯದಲ್ಲಿ ಅವ್ರು ಸ್ಯಾಂಕ್ಷನ್ ಮಾಡ್ಕೊಂತ ಇದ್ದಾರೆ. 51% ಕಾಂಟ್ರಿಬ್ಯೂಷನ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್, 49 ಕಾಂಟ್ರಿಬ್ಯೂಷನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದೆ. 51% ನಿಮ್ಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಕಲ್ಯಾಣ ಕರ್ನಾಟಕದ ಹಣ ಏನ್ ಮಾಡ್ತಾ ಇದ್ದೀರಿ? 5,5 ಸಾವಿರ ಕೋಟಿ ಏನ್ ಹೇಳ್ತಾರಲ್ಲ ಸರ್, ಇದು ಕೇವಲ ಅವರು MLAಗಳು ಖಾತೆ. ಯಾಕಂದ್ರೆ MLAಗಳೇ ಅದಕ್ಕೆ ಡೈರೆಕ್ಟರ್ಗಳು ಇದಾರೆ, ಒಬ್ಬರು ತಮ್ಗೆ ಗೊತ್ತಿದೆ. ಎಲ್ಲಾ ಬೋರ್ಡಿಗೆ, ಆ ಬಾಡಿಗೆ ಇವತ್ತು ಅಜಯ್ ಸಿಂಗ್ ಸಾಹೇಬ್ರು ಏನು ಇವತ್ತು ಅಧ್ಯಕ್ಷರಿದ್ದಾರೆ,
ಅವ್ರೆಲ್ಲಾ ಡೈರೆಕ್ಟರ್ಗಳು ಶಾಸಕರು ಅವರಿಗೆ ಕೊಟ್ಬಿಡ್ತಾರೆ ಹಣ. 5,000 ಕೋಟಿಯಲ್ಲಿ ಪೂರ ಪ್ರತಿ ವರ್ಷಕ್ಕೆ ಹಣ ಎಲ್ಲಿ ಹೋಗುತ್ತೆ ಅಂತ ನೀವು ಅದ್ರದ್ದು ಅಂಕಿಅಂಶಗಳು ತೆಗೆಸಿ ನೋಡಿ, ಬರೇ ಶಾಸಕರುಗಳಿಗೆ ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇದು ಆರ್ಟಿಕಲ್ 370J ಇಂದ ನಮಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ. ಹೆಸರು ಹೇಳ್ಕೊಳ್ಳೋದು ನಾವು ಮಾಡಿದ್ವಿ ಆರ್ಟಿಕಲ್ 370J, ಲಾಭ ಬೇರೆ ಆಗ್ತದೆ ಸರ್, ಮುಂಬಡತದಲ್ಲಿ ಲಾಭ ಇಲ್ಲ. ಇವತ್ತು ಜಾಬ್ ಎಂಪ್ಲಾಯ್ಮೆಂಟ್ ಬೇರೆ ಕಡೆ 8% ಕೊಡ್ಬೇಕಂತಿದೆ, ಅದರಲ್ಲಿ ಎಲ್ಲಿ ಸಿಗ್ತಾ ಇದೆ? ಇದು ನೋಡಿ ವಿದರ್ಭ ನೋಡಿ ಸರ್, ವಿದರ್ಭ ಕಾರಣ ಸರ್ ಇದಕ್ಕೆ ಇಲ್ಲಿ ಭಾಗದ ಪ್ರತಿಯೊಬ್ಬ ರಾಜಕಾರಣ ಜವಾಬ್ದಾರಿ ಅಲ್ವಾ? ಮತ್ತೆ ಅದು ಕೇವಲ ನೀವು ಕಾಂಗ್ರೆಸ್ ಮೇಲೆ ನೀವು ಆರೋಪ ಮಾಡ್ತೀರಿ, JDS ಪಕ್ಷದ ಶಾಸಕರು ಕೂಡ ಅದಕ್ಕೆ ಜವಾಬ್ದಾರರು, ಬಿಜೆಪಿ ಪಕ್ಷದ ಶಾಸಕರು ಕೂಡ ಜವಾಬ್ದಾರರು. ಅದಕ್ಕೆ ಸರ್ ಈಗ ಧ್ವನಿ ಎತ್ತಂತ ಕೆಲಸ ನಾವುಗಳು ಮಾಡ್ತಾ ಇದೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ನಾವು ಕಾರ್ಯಾಗಾರ ಕೂಡ ಇಡ್ತಾ ಇದೀವಿ. ಜನತಾದಳ ಪಕ್ಷದ ವತಿಯಿಂದ ಅಲ್ಲ, ಪಕ್ಷಾತೀತವಾಗಿ ಒಳ್ಳೆ ಪ್ರೊಫೆಸರ್ಗಳನ್ನ ತಂದು ಆರ್ಟಿಕಲ್ 371J ಯಾವ ತರ ಸುಧಾರಣೆಗಳಾಗಬೇಕು, ಮತ್ತೆ ಆರ್ಟಿಕಲ್ 370 ಬೇರೆ ಈಗ ನೋಡಿ ನಮಗೆ ಜೆ ಕೊಟ್ಟಿದ್ದಾರೆ, ಆಯವರೆಗೆ ಗೋವಾ ತನ ಇದೆ, ಅಲ್ಲೆಲ್ಲ ಸೆಂಟ್ರಲ್ ಗ್ರಾಂಟ್ ಕೂಡ ಬರುತ್ತೆ ಸರ್. ನಮಗೆ ಯಾಕೆ ಸೆಂಟ್ರಲ್ ಗ್ರಾಂಟ್ ಬರ್ತಾ ಇಲ್ಲ? ಇದಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಸುಮ್ಮನೆ ಆರ್ಟಿಕಲ್ 370J ಮಾಡಿದೆ, ಅದ್ರ ಲಾಭ ಏನು ನುಕ್ಸಾನ ಏನು ಯಾರಿಗೂ ಬರ್ತಿಲ್ಲ. ಮುಂಬಡತದಲ್ಲಿ ಸಂಪೂರ್ಣವಾಗಿ ನಮಗೆ ವಿಫಲ ಆಗ್ತಾ ಇದೆ. 8% ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ನಮಗೇನು ನಮ್ಮ ಮಕ್ಕಳಿಗೆ ಇವತ್ತು ನೌಕರಿ ಸಿಗಬೇಕಾಗಿದೆ, ಅಲ್ಲಿ ಏನು ನೌಕರಿ ಸಿಗ್ತಾ ಇಲ್ಲ. ಸೆಂಟ್ರಲ್ ಗ್ರಾಂಟ್ ನಮಗೆ 1 ರೂಪಾಯಿನೂ ಕೂಡ ಸಿಗ್ತಾ ಇಲ್ಲ ಸರ್. ಇದ್ರ ಬಗ್ಗೆ ಹೋರಾಟ ಮಾಡೋರು ಯಾರು? ಇಂಥ ಹೋರಾಟಕ್ಕೆ ಕಿಚ್ಚಂತ ಕೆಲಸ ಇವತ್ತು ನಾವು ಪಕ್ಷಾತೀತವಾಗಿ ಆರ್ಟಿಕಲ್ 370J ಬಗ್ಗೆ ಹಲವಾರು ವರಿಷ್ಠರ ಜೊತೆ ನಾವು ಚರ್ಚೆ ಮಾಡ್ತಾ ಇದೀವಿ. ಬರೋ ದಿನಗಳಲ್ಲಿ ಕಾರ್ಯಾಗಾರ ಇದೇ ರಂಗಮಂದಿರಲ್ಲಿ ಅಥವಾ ಎಲ್ಲೋ ಮಾಡಿ ಜನರಿಗೆ ಜಾಗೃತಿ ಮೂಡಿಸಿ ಇದ್ರೊಂದು ದೊಡ್ಡ ಹೋರಾಟ ಅನ್ನೋ ಸಿದ್ಧತೆಯನ್ನು ಮಾಡ್ಕೋತೇವೆ. ಮತ್ತೆ ಇನ್ನೊಂದು, ಈ ಆರ್ಟಿಕಲ್ 370J ಕೊಟ್ಟಿದ್ದೀವಪ್ಪ ನಿಮಗೆ, ಬೇರೆ ನನ್ನ ಅನುದಾನ ಬೇಕಂತ ಬೇರೆ ಇಲಾಖೆದ್ರು ಕೇಳ್ತಾ ಇದ್ದಾರೆ. ಬೇರೆ ಇಲಾಖೆದಿಂದ ಹಣ ಬರೋದು ಬಂದಾಗಿದೆ ನಮಗೆ. ಆರ್ಟಿಕಲ್ 370J 5,000 ಕೋಟಿ ಇದೆಯಲ್ರಿ, ನಾವೇ ಹಣ ಕೊಡೋಣ ಅಂತ ಇದಾರೆ. ಅದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನೋಡಿದಾಗ ಸರ್, ಅಲ್ಲಿ ಎಲ್ಲ ನೋಡಿ ಮೈನಾರಿಟಿ ಇರಿಗೇಷನ್ ದುಡ್ಡು ಸಪ್ರೇಟ್ ಆಗಿ ಬರುತ್ತೆ, ಕರ್ನಾಟಕ ನೀರಾವರಿ ನಿಗಮ ಸಪ್ರೇಟ್ ಬರುತ್ತೆ, PWD ಬೇರೆ ಬರುತ್ತೆ, ಇಲ್ಲಿ RDPR ಬೇರೆ ಬರುತ್ತೆ. ಇಲ್ಲಲ್ಲ, ಏನ್ ಬಂದಿರೋ ದುಡ್ಡು ಅದೇ ಅದಕ್ಕೆ ಯೂಸ್ ಮಾಡಿ, ಅವ್ರ ಮುಖಾಂತರ ಯೂಸ್ ಮಾಡಿ ಕೆಲಸ ಮಾಡೋದು ಎಷ್ಟು ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ಸರ್ ಇವತ್ತು ನೋಡ್ತಾ ಇದ್ರು ನೀವು, ಇನ್ನೂ ನಮ್ಮ ಶೌಚಾಲಯ ಆಗಲಿ ಬಾಲರಾಜ್ ಸರ್, 371 ವಿಚಾರಕ್ಕೆ ಬಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಭಾಗದ ಎಲ್ಲಾ ಪಕ್ಷದ ಶಾಸಕರು ಏನು ಮುಖಂಡರಿದ್ದೀರಿ ಅದಕ್ಕೆ ನೇರವಾಗಿರ್ತಕ್ಕಂಥ ಜವಾಬ್ದಾರಿ ಅಂತ ತಪ್ಪಿಲ್ಲ ಸರ್, ಒಪ್ಕೋತೀವಿ ಇದಕ್ಕೆ. ಇನ್ನೊಂದು ಸರ್, ಬೇರೆ ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಆರೋಪ ಮಾಡ್ತೀರಿ, ನೀವು ಅಧಿಕಾರದಲ್ಲಿದ್ದಾಗ ಅವ್ರ ಆರೋಪ ಮಾಡ್ತಾರೆ. ಈ ಭಾಗ ಅಭಿವೃದ್ಧಿ ಆಗೋದೇ ಸ್ವಾಮಿ. ಆರ್ಟಿಕಲ್ 371 ದೀಪ ಹಚ್ಚಿದವ್ರೆ ನಾವು ಸರ್, ಜನತಾದಳದವರು ಹೋರಾಟ ಮಾಡಿದವ್ರು. ಇವತ್ತು ವೈಜನಾಥ್ ಪಟೇಲ್ ಅವರು, ಅವ್ರ ಹೆಸರು ತೋತಾರ ಇವರು? ನಾವು ಮಾಡಿದ್ವಿ ಅಂತ ಖರ್ಗೆ ಸಾಹೇಬ್ರು ಅವರೇ ಮಾಡಿದಾರ? ಹೋರಾಟಗಾರ ಹೆಸರೇ ಬರೋದಿಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಅವಾಗ ಹೋರಾಟಗಾರ ಅಂತಂದ್ರೆ ಅವ್ರ ಹೆಸರು ತೊಂದಿಲ್ಲ. ಇದೇ ಆರ್ಟಿಕಲ್ 370J ಅವರು ಅದ್ರ ಬಗ್ಗೆ ಹೋರಾಟ ಮಾಡಿ ನಗ್ತಾ ಇದ್ರು ಕೆಲವು ದೊಡ್ಡ ದೊಡ್ಡ ನಾಯಕರುಗಳು. ಇವತ್ತು ಅವರು ಹೋರಾಟ ಮಾಡಿದಾರಂತ ಇವತ್ತು ಸಿಕ್ಕಿದ್ ತಪ್ಪಿಲ್ಲ ಸರ್. ಅದರಿಂದ ಲಾಭ ಸಂಪೂರ್ಣವಾಗಿ ನಮ್ಗೆ ಏನ್ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ನೋಡಿ ಆರ್ಟಿಕಲ್ 370J ನಮ್ಗೆ ಸಿಕ್ಕಿದೆ ಸರ್. ಐವರೆಗೆ ವಿದರ್ಭ ಹಿಡ್ಕೊಂಡು ಎಲ್ಲಾ ಏನು ಮಣಿಪುರ್ ಗಿರಿಪುರ್ ಎಲ್ಲ ಸಿಕ್ಕಿದೆ. ಇವತ್ತು ಲಾಸ್ಟ್ ಗೋವಾಗ ಅಂತ ಸಿಕ್ಕಿದೆ. ಅವ್ರಿಗೆ ಸೆಂಟ್ರಲ್ ಗ್ರಾಂಟ್ ಸಿಗ್ತದೆ, ಅವ್ರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಅಲ್ಲಿ ಯಾವ ಸಿಗ್ತಾ ಇದೆ, ನಮಗೆ ಸಿಗ್ತಾರೆ. ಇದು ನಾವು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ, ತದನಂತರ ಖಂಡಿತವಾಗಿ ಹೋರಾಟದಲ್ಲಿ ಶಕ್ತಿ ಇದೆ, ಹೋರಾಟ ಮಾಡಿ ಅವೆಲ್ಲ ಏನೇನು ನಮ್ಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ಅದರ ನ್ಯಾಯ ಒದಗಿಸಲು ನಾವು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ತಮ್ಮ ಮಾಧ್ಯಮ ಮೂಲಕ ಹೇಳ್ತೇವೆ, ನಾವು ಮಾಡೇ ಮಾಡ್ತೀವಿ. ಚುನಾವಣೆ ನಿಂತೀರಾ ಮುಂದಿನ ದಿನಗಳಲ್ಲಿ? ಖಂಡಿತವಾಗಿ ಜನ ಇಚ್ಛೆ ಪಟ್ರೆ, ಪಕ್ಷ ನಮ್ಮನ್ನ ಗುರುತಿಸಿದ್ರೆ, ಮತ್ತೆ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಚುನಾವಣೆ ನಿಲ್ಲೋದು ಆದ್ರೆ ರಾಜ್ಯದಲ್ಲಿ ನೀವು ಅಸ್ತಿತ್ವ ಉಳಿಸ್ಕೊತೀರಿ ಅಂತ ಅನ್ಸುತ್ತಾ ನಿಮಗೆ JDS ನವರು? ನೋಡಿ, ಕಾದು ನೋಡಿ ಮುಂದಿನ ದಿನಮಾನದಲ್ಲಿ. ನಾನು ಅದಕ್ಕೆ ಉದಾಹರಣೆ ಕೊಟ್ಟೆ ನಿಮಗೆ. ಕೇವಲ 2 ಸೀಟ್ಗಳನ್ನ ಗೆದ್ದಂತ ಜನತಾದಳ ಪಕ್ಷ ಅದೇ ಮುಂದಿನ ಚುನಾವಣೆ ಮುಖ್ಯಮಂತ್ರಿಗಳಾಗಿ ಹೊರ ಬಂದಿದ್ದು ಇತಿಹಾಸ ಇದೆ. ಸೇಮ್ ಇವತ್ತು ರಿಪೀಟ್ ಆಗ್ತದೆ. ನೀವು ಕೂಡ ಮುಖ್ಯಮಂತ್ರಿ ಆಗ್ತೀವಿ ಅಂತ 100% ಆಗ್ತೀವಿ. ಹ್ಯಾಟ್ರಿಕ್ ಹೀರೋ ಆಗ್ತಾರೆ ಕುಮಾರಸ್ವಾಮಿ ಅವರು. ಈಗಾಗಲೇ 2 ಸಲ ಮುಖ್ಯಮಂತ್ರಿಗಳಾಗಿ ಸ್ವಲ್ಪ ಅವಧಿಯಲ್ಲಿ ಅವ್ರು ಮಾಡಿದಂತ ಕೊಡುಗೆ ಇವತ್ತು ಜನರು ಅವ್ರಿಗೆ ನೋಡಿ. ಮೊನ್ನೆ ಎಲ್ಲಾ ಕಡೆ ನಾವು ಹಳ್ಳಿಗಳಲ್ಲಿ ಹೋದಾಗ ಬರೇ ಕುಮಾರಸ್ವಾಮಿ ಅವರು ಅಂತಿದ್ರು. ಯಾವ ತರ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ಯಾರ, ನೀವು ಒತ್ತಡ ಹಾಕಿ ಸರ್ಕಾರ ಮೇಲೆ ಸಾಲ ಮನ್ನಾ ಮಾಡಿಸಿ ಅಂತ ಹೇಳ್ತಾರೆ. ಈ ಸರ್ಕಾರ ಕುಮಾರಸ್ವಾಮಿ ಹೆಸರನ್ನ ತೆಗೆದುಕೊಳ್ತಿರ್ತಕ್ಕಂಥ ಜನ ಮತ ಯಾಕೆ ಹಾಕ್ಲಿಲ್ಲ ಹೇಳ್ತಾ ಇದೀನಲ್ಲ ಸರ್. ಇವತ್ತು ಜನರಿಗೆ ಲೀಡರು ಇವತ್ತು ಎಲ್ಲ ಒಂದು ಕಡೆ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಕೇವಲ ದೊಡ್ಡ ದೊಡ್ಡ ಲೀಡರ್ ಮುಖಾಂತರ ತಾವೇನ್ ಮತಗಳನ್ನ ಹಾಕ್ತಾ ಇದ್ರಿ, ಸ್ವಲ್ಪ ತಾವು ಆಲೋಚನೆ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೆ ಜನರೇಷನ್ ವಿದ್ಯಾವಂತರು ಇರ್ಲಿಲ್ಲ. ಈಗ ಮುಂದಿನ ಜನರೇಷನ್ ಇದು ನಾನು ಬಹಳ ದೂರ ಇಲ್ಲ ಸರ್. ಕೇವಲ 5 ಅಥವಾ 10 ವರ್ಷದಲ್ಲಿ ತಾವು ನೋಡ್ತೀರಾ
ಎಷ್ಟೋ ಬದಲಾವಣೆ ಆಗುತ್ತೆ. ವಿದ್ಯಾವಂತರು ಖಂಡಿತವಾಗಿ ಮತದಾರ ಆಗಿ ಬರ್ತಾ ಇದ್ದಾರೆ. ಸ್ಪೆಷಲಿ ಯುವಕರು ಯಾರು ನಿಷ್ಠಾವಂತರಿದ್ದಾರೆ, ಯಾರು ಒಳ್ಳೆಯವರಿದ್ದಾರೆ ಅಂಥವ್ರಿಗೆ ಮತ ಹಾಕ್ತಾರೆ. ಅವಾಗ ಗಾಂಧಿ ನೋಟನ್ನ ನಡೆಯೋದಿಲ್ಲ. ಇವತ್ತು ಗಾಂಧಿ ಮುತ್ತಿಯಾಗಿ ನೋಡಿ ಓಟನ್ನ ನೋಡಿ ಇವತ್ತು ಮತದಾನ ನಡೆಯುವಂಥದ್ದು ಬಹಳ ಕಡೆ ಬಹಳ ಸುಲಭವಾಗಿದೆ. ಇವತ್ತು ನಾವೆಲ್ಲಾ ಕಡೆ ಯಾಕಂದ್ರೆ ಒಪ್ಕೋಬೇಕಾಗತ್ತೆ. ಇವತ್ತು ಚುನಾವಣೆ ಮುಖ್ಯಮಂತ್ರಿನ ಹೇಳ್ತಾ ಇದ್ದಾರೆ ಚುನಾವಣೆ ಬಹಳ ಕಾಸ್ಟ್ಲಿ ಆಗಿದೆ ಅಂತ ಸಿದ್ದರಾಮಯ್ಯನವರೇ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಚುನಾವಣೆ ಖಂಡಿತವಾಗಿ ಇವತ್ತು 1,000, 2,000, 500 ರೂಪಾಯಿ ಮೇಲೆ ನೀವೇನಾದ್ರೂ ಜನತೆ ನಿರ್ಣಯ ಮಾಡಿದ್ರೆ ನಿಮ್ಮ ಇವತ್ತು ತೆಗ್ಗನ್ನ ನೀವೇ ತೊಡ್ದಂಗ ಆಗತ್ತೆ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ತಾವು ದಯಮಾಡಿ ಇದು ಯಾರ್ಯಾರು ಈ ಮಾಧ್ಯಮ ನೋಡ್ತಾ ಇದ್ರಿ, ನಿಮ್ಮ ಓಟು ಇವತ್ತು ನಿಮ್ಮ ರಿಲೇಷನ್ ಅಥವಾ ಓಟ್ ನೋಟಿಗಾಗಿ ಅಥವಾ ನಿಮ್ಮ ಲಾಭಕ್ಕಾಗಿ ನೋಡ್ಬೇಡಿ. ನಿಜವಾಗ್ಲೂ ಯಾರು ಒಳ್ಳೆಯವ್ರು ಅನಿಸ್ತಾರ ನಮ್ಮ ಈ ಒಂದು ಭಾಗಕ್ಕೆ ಯಾರು ನಿಮಗೆ ಒಳ್ಳೆ ನಾಯಕರಾಗಿ ನಮ್ಮ ಜೊತೆ ಇರ್ತಾರ ಅಂಥವ್ರಿಗೆ ತಾವು ಆರಿಸ್ತರ್ಬೇಕಂತ ನಾನು ಕಲ್ಯಾಣ ಕರ್ನಾಟಕ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳು ನೇರವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದೀರಿ. ನಮ್ಮ ಕರೆಗೆ ಒಗ್ಗಟ್ಟು ಬಂದು ಮಾತುಗಳನ್ನ ಆಡಿರೋದಕ್ಕೆ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿಯವರೆಗೂ JDS ನ ಕಲಬುರಗಿ ಜಿಲ್ಲಾಧ್ಯಕ್ಷರು ಜೊತೆಗೆ ಖ್ಯಾತ ಉದ್ದಿಮೆದಾರರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರು ಸಾಕಷ್ಟು ವಿಚಾರಗಳನ್ನ ನೇರವಾಗಿ ಮಾತನಾಡೋ ಪ್ರಯತ್ನವನ್ನ ಮಾಡಿದ್ರು. ಈ ಒಂದು ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು ಅಂತ ಆಶಿಸ್ತೇನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.